ವೀಕ್ಷಕರೇ ನಮಸ್ಕಾರ. ತೆಯ್ಯಂ ಡೈರೀಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕರಾವಳಿ ಮತ್ತೆ ಕೇರಳದ ವಿವಿಧ ಆಚರಣೆಗಳನ್ನ, ನಮ್ಮ ವಿವಿಧ ಸಂಸ್ಕೃತಿಗಳನ್ನ ನಿಮಗೆ ತಿಳಿಸಿಕೊಡುವ ನಿಟ್ಟಿನಲ್ಲಿ ಮತ್ತೆ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಕೃತಿಕ ಸದಾಶಿವ. ಕಡಲ ಕಿನಾರೆ ಕರಾವಳಿಯನ್ನ ಮೆಚ್ಚಿಕೊಂಡ ನಾವುಗಳು ಪುತ್ತೂರನ್ನ ಅಪ್ಪಿಕೊಂಡವರು. ಅದರಲ್ಲೂ ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ಅಪ್ಪಟ ಭಕ್ತರು ನಾವೆಲ್ರು. ಏನೇ ಆಗ್ಲಿ, ಏನೇ ಕಷ್ಟ ಬರ್ಲಿ, ಏನೇ ಖುಷಿ ಆಗ್ಲಿ, ನಮ್ಮೆಲ್ಲರ ಬಾಯಲ್ಲಿ ಬರುವಂತಹ ಮೊದಲ ಹೆಸರು ಸ್ವಾಮಿ ಮಹಾಲಿಂಗೇಶ್ವರ ಅಂತ. ಹೌದು, ಏನಿವತ್ತು ಮಹಾಲಿಂಗೇಶ್ವರನ ಜಪ ಮಾಡ್ತಿದ್ದೇನೆ, ಏನಿದು ವಿಶೇಷ ಸಂಚಿಕೆಯೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಅಲ್ಲ. ಆದ್ರೆ ಶ್ರೀ ಮಹಾಲಿಂಗೇಶ್ವರನನ್ನ ನಾವು ಆರಾಧನೆ ಮಾಡುವಂತಹ ಭಗವಂತನನ್ನ ತಲೆ ಮೇಲೆ ಹೊತ್ತುಕೊಂಡು ಸವಾರಿ ಮಾಡುವಂತಹ ಬ್ರಹ್ಮವಾಹಕರ ವಿಶೇಷ ಸಂಚಿಕೆ ಇದು. ಕುಂಬ್ಳೆ ಶ್ರೀ ಗೋಪಾಲಕೃಷ್ಣ ಅಡಿಗರು ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ? ನಾವೆಲ್ಲರೂ ಆರಾಧನೆ ಮಾಡುವಂತಹ ಆ ಭಗವಂತನನ್ನ ತಲೆ ಮೇಲೆ ಹೊತ್ತುಕೊಂಡು ಉತ್ಸವ ಮಾಡುವವರು ಇವರು. ಮುಖದಲ್ಲಿ ಒಂದು ರೀತಿಯಾದ ದೈವಿಕ ಕಲೆ, ಮಂದಹಾಸ, ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಇವರದ್ದು. ಸಾಕಷ್ಟು ವರ್ಷಗಳ ಪರಂಪರೆಯುಳ್ಳ ಇತಿಹಾಸವಿರುವ ಇವರ ಬ್ರಹ್ಮವಾಹಕ ವೃತ್ತಿಯ ಅನುಭವಗಳನ್ನ ಇವರ ಬಾಯಿಂದಲೇ ಕೇಳುವ ಈ ಒಂದು ವಿಶೇಷ ಸಂಚಿಕೆಯಲ್ಲಿ ಶ್ರೀ ಗೋಪಾಲಕೃಷ್ಣ ಅಡಿಗರು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಅಡಿಗ ಪರಂಪರೆಯ ಬಗ್ಗೆ ಹೇಳ್ಬೋದಾ? ನಿಮ್ಮ ಮನೆತನದ ಬಗ್ಗೆ. ನಮ್ಮ ಹಿರಿಯರ ಕಾಲದಿಂದಲೇ ನಮಗೆ ಈ ದೇವರು ಹೊರುವಂಥ ಬ್ರಹ್ಮವಾಹಕ ವೃತ್ತಿಯು ನಾವು ಮಾಡ್ತಾ ಇದ್ದೇವೆ. ಹಾಗೆ ಕಣಿಪುರ ಗೋಪಾಲಕೃಷ್ಣ ದೇವರ ಪಾರಂಪರಿಕವಾಗಿ ನಾವು ಅದರ ಅರ್ಚಕರಾಗಿದ್ದೇವೆ. ಅದೇ ರೀತಿ ನಮ್ಮ ಸಮುದಾಯದವರಿಗೆ ನಾವು ಪೌರೋಹಿತ್ಯ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದ್ದೆವು. ಆ ಪ್ರಕಾರ ಈ ಬ್ರಹ್ಮವಾಹಕ ವೃತ್ತಿಯಲ್ಲಿ ಹಲವು ದೇವಸ್ಥಾನಗಳು ಇದೆ ನಮ್ಮ ಊರಲ್ಲಿಯೂ ಹಾಗೆ ಪರ ಊರಲ್ಲಿಯೂ. ಕೇರಳ, ಕರ್ನಾಟಕ ಆಗಿ ಕಾಸರಗೋಡು ಜಿಲ್ಲೆಯು, ಪುತ್ತೂರು ಹಾಗೆ ಮಂಗಳೂರು ಸೈಡಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅಲ್ಲಿ ಹಿರಿಯರ ಕಾಲದಿಂದಲೇ ನಾವು ಆ ಬ್ರಹ್ಮವಾಹಕ ವೃತ್ತಿಯನ್ನು ಮಾಡ್ತಾ ಇದ್ದೆವು. ವಿಶೇಷವಾಗಿ ಕೆಲವು ಕಡೆಯಲ್ಲಿ 5 ದಿವಸ ಜಾತ್ರೆ, ಕೆಲವು ದಿವಸ 2 ದಿವಸ ಜಾತ್ರೆ ಹಾಗೆ ಅಂತ ಇದರಲ್ಲಿ ನಮ್ಮನ್ನು ಕರೀತಾ ಇದ್ದಾರೆ. ನಾವು ಹೋಗಿ ಅಲ್ಲಿ ನಮ್ಮಿಂದ ಆಗುವ ಯಥಾಶಕ್ತಿ ಸೇವೆಗಳನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಹಿರಿಯರಿಂದಲೇ ಆ ಪಾರಂಪರಿಕವಾಗಿ ಬಂದ ಕಾರಣ ಅದೇ ವೃತ್ತಿಯನ್ನು ಈಗ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಸದ್ಯದಲ್ಲಿ ನಮ್ಮ ಮನೆತನದಲ್ಲಿ ಈಗ ನಾನು, ನನ್ನ ಅಣ್ಣನ ಮಗನು ಹಾಗೆ ನಮ್ಮ ಒಟ್ಟಿಗೆ ಕಲಿತವರು, ನಮ್ಮ ಶಿಷ್ಯ ವರ್ಗದವರು ಇದ್ದಾರೆ. ಈಗ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಾವು. ಸರ್, ಇನ್ನು ಕುಂಬ್ಳೆಯಲ್ಲಿರುವಂತಹ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಅದು ನಿಮ್ಮ ಮನೆತನಕ್ಕೆ ಸೇರಿದ್ದ ಅಥವಾ ಅದರ ಬಗ್ಗೆ ಹೇಳಿದಾದ್ರೆ? ಕುಂಬಳೆ ಕಣಿಪುರ ಶ್ರೀ ಗೋಪಾಲಕೃಷ್ಣ ಕ್ಷೇತ್ರ ಅದು ರಾಜರ ಆಳ್ವಿಕೆಯಲ್ಲಿ ಒಳಪಟ್ಟಂಥ ಕ್ಷೇತ್ರ. ಈಗ ಮಾಯ್ಪಾಡಿ ಅರಸರು ಅವರ ಆಧೀನದಲ್ಲಿರುವಂಥ ಕ್ಷೇತ್ರ. ಅದಾಗಿ ಕುಂಬಳೆ ಸೀಮೆಯ 4 ಕ್ಷೇತ್ರಗಳು: ಅಡೂರು, ಮಧೂರು, ಕಾವು ಹೇಳಿದರೆ ಮುಜಂಗಾವು, ಕಣಿಪುರ. ಕೊನೆಯದಾಗಿ ಚಿಕ್ಕದಾಗಿರುವಂಥ ಕ್ಷೇತ್ರ ವಿಷ್ಣು ಕ್ಷೇತ್ರ, ಅದಾയത് ಬಾಲಗೋಪಾಲಕೃಷ್ಣ. ಪೂರ್ವಕಾಲದಲ್ಲಿ ಕೆಳದಿ ರಾಜರ ಆಡಳಿತ ಇರುವ ಸಮಯದಲ್ಲಿ ನಮ್ಮನ್ನು ಇಲ್ಲಿಗೆ ಅರ್ಚಕ ವೃತ್ತಿಗೆ ಕರೆದುಕೊಂಡು ರಾಜರು ಕರೆಸಿದರು. ನಮಗೆ ಸ್ವಲ್ಪ ಕುಂಬಳಿಗೆ ಸ್ಥಳವನ್ನು ಬಿಟ್ಟುಕೊಟ್ಟಿದ್ದಾರೆ. ಅಲ್ಲಿ ಕೃಷಿ ಮಾಡಿಕೊಂಡು ದೇವರಿಗೆ ಸೇವೆ ಮಾಡಿಕೊಂಡು ಬರ್ತಾ ಇದ್ದೆವು. ಕಾಲಕ್ರಮೇಣ ನಮ್ಮ ಸ್ಥಳಗಳೆಲ್ಲ ಹೋಗಿದೆ ಈಗ. ಆದರೆ ಆ ಪರಂಪರೆ ನಾವು ಉಳಿಸಿಕೊಂಡು ಬಂದಿದ್ದೇವೆ. ಸಾಧಾರಣ 680-700 ವರ್ಷಕ್ಕೆ ಹತ್ರ ಆಯ್ತು ಈಗ ನಾವಲ್ಲಿ ಇದು ಅರ್ಚಕ ವೃತ್ತಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಆ ಕ್ಷೇತ್ರದಲ್ಲಿ ನಾವು ನಮ್ಮ ಮನೆ ದೇವರಾಗಿ ನಾವು ಅದನ್ನು ನೋಡ್ತಾ ಇದ್ದೇವೆ. ಹಾಗೆ ಕೀಶಾಂತಿಗಳು ಅಲ್ಲಿಗೆ 10-12 ಜನ ಸ್ಟಾಫ್ ಇದ್ದಾವೆ. ಅಲ್ಲಿ ಕೀಶಾಂತಿ ವೃತ್ತಿ ಮಾಡುವವರು ಸಹ ಹಾಗೆ ನಮ್ಮ ಕುಟುಂಬಸ್ಥರೇ. ಅವರು ಹೀಗೆ ಪರಂಪರೆಯಲ್ಲಿ ಹೀಗೆ ನಡೀತಾ ಈಗ ಅರ್ಚಕ ವೃತ್ತಿಯು ಮತ್ತು ಈ ಕೀಶಾಂತಿ ವೃತ್ತಿಯು ಸಹಾಯಕ. ಇವರು 2 ಚಾಕರಿಯವರು ಸಹ ಪಾರಂಪರಿಕವಾಗಿ ಕೆಲಸ ಮಾಡ್ತಾ ಇದ್ದೇವೆ. ಇನ್ನು ಸರ್, ಸಾಕಷ್ಟು ಕ್ಷೇತ್ರಗಳಲ್ಲಿ ಬ್ರಹ್ಮವಾಹಕರಾಗಿ ನೀವಿದ್ದೀರಾ. ಯಾವ ಒಂದು ಪ್ರಧಾನ ಕ್ಷೇತ್ರ ಅಂತ ಹೇಳ್ಬೋದು? 40 ಕ್ಷೇತ್ರಗಳಲ್ಲಿ ನಾವು ಈಗ 40-45. ನಮ್ಮ ತಂದೆಯವರ ಕಾಲದಲ್ಲಿ ಅದಕ್ಕಿಂತ ಜಾಸ್ತಿ ಇತ್ತು. ಅವರ ನಂತರ ಅದನ್ನು ಮುಂದುವರಿಸಲಿಕ್ಕೆ ಜನಗಳು ಕಮ್ಮಿ ಆಯಿತು. ಮತ್ತು ಕೆಲವೊಂದು ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಸಮಯದಲ್ಲಿ ಅದಕ್ಕೆಲ್ಲ ಆಡಳಿತ ವರ್ಗದವರು ಬದಲಾವಣೆ ಆಗುವಾಗ ಬ್ರಹ್ಮವಾಹಕ ವೃತ್ತಿಗೆ ಬೇರೆ ಜನಗಳನ್ನು ಅವರ ಮುಖಾಂತರ ಅಲ್ಲಿ ಬೇರೆ ಜನ ನಮ್ಮನ್ನು ಬಿಟ್ಟು ಬೇರೆ ಜನರು ಮಾಡಿದ್ದಾರೆ. ಹಾಗೆ ಕೆಲವರು ನಮ್ಮ ಕೈಯಿಂದ ತಪ್ಪಿ ಹೋಗಿದೆ. ಆದರೆ ಇವಾಗ ಸಾಧಾರಣ 40-45 ಕ್ಷೇತ್ರಗಳು ಹೆಚ್ಚು ಕಮ್ಮಿ ಇದೆ.
ಅದರಲ್ಲಿ ಪ್ರಧಾನವಾಗಿ ನಮಗೀಗ ನಮ್ಮ ಕುಂಬಳೆ ಕ್ಷೇತ್ರವೇ ಪ್ರಧಾನ ಒಂದು, ನಾವಲ್ಲಿಯೇ ಕೆಲಸ ಮಾಡುವವರು. ಎರಡನೇದು ನಮಗೆ ಬಜಕೂಳು ಮಾಲಿಂಗೇಶ್ವರ ಕ್ಷೇತ್ರ ಹೇಳ್ಬೋದು. ಯಾಕೆಂದರೆ ಅದರೊಂದು ಪುರಾತನ ಕಾಲದ ಒಂದು ರಥೋತ್ಸವ ನಡೀತಾ ಉಂಟು. ಅದು ಭಾರಿ ಒಂದು ಮೊದಲಿಗೆ ಅದು ಭಾರಿ ಒಂದು ಪ್ರಸಿದ್ಧವಾದಂಥ ಇದು. ಮತ್ತು ಈ ಎಲ್ಲದರಲ್ಲಿಯೂ ಪ್ರಧಾನವಾದಂತ ಹೇಳಿದರೆ ಪುತ್ತೂರು ಮಹಾಕ್ಷೇತ್ರ. ಪುತ್ತೂರು ಮಾಲಿಂಗೇಶ್ವರ ಕ್ಷೇತ್ರ ಉತ್ಸವ ಮೊದಲು ನಮಗೆ ತಂದೆಯವರ ಕಾಲದಲ್ಲಿ ನಮ್ಮ ಆ ದಿನಕ್ಕೆ ಬಂದಿದೆ. ಅದು 2 ದಿವಸದ ಉತ್ಸವಕ್ಕೆ ನಾವು ಹೋಗ್ತಾ ಇದ್ದೆವು. ಇವಾಗ 9 ದಿವಸ ಉತ್ಸವ ನಮ್ಮ ಕೈಗೆ ಬಂದಿದೆ. ಎಷ್ಟು ವರ್ಷದಿಂದ ಸಾಧಾರಣ ನಾವಲ್ಲಿ ಪುತ್ತೂರು ಮಾಲಿಂಗೇಶ್ವರ ಕ್ಷೇತ್ರಕ್ಕೆ ತಂದೆಯವರಲ್ಲಾಗಾಯಿತು, ಈಗ ನಮ್ಮ ಮಕ್ಕಳ ಕಾಲದವರೆಗೆ ಅಂತ ಹೇಳಿದರೆ ಹೆಚ್ಚು ಕಮ್ಮಿ ಒಂದು 68-70 ವರ್ಷದ ಚರಿತ್ರೆ ಇವಾಗಲೇ ಇದೆ. ತಂದೆಯವರ ಜವನ ಪ್ರಾಯದಲ್ಲಿ, ಅದೇ ಅವರ ಸಣ್ಣ ಪ್ರಾಯದಲ್ಲಿ ಅವರು ನಮಗೆ ಉಪ್ಪಿನಂಗಡಿ ಕ್ಷೇತ್ರದ ಎಲ್ಲ ಮಖಿ ಉತ್ಸವ ನಾವು ಮಾಡ್ತಾ ಇದ್ದೆವು. ಪುತ್ತೂರು ಕ್ಷೇತ್ರದಲ್ಲಿ ಪ್ರಧಾನವಾಗಿ ಅಲ್ಲಿಯ ಈಶಾಂತಿ ವೃತ್ತಿ ಮಾಡಿಕೊಂಡಿದ್ದಂತಹ ಶ್ರೀನಿವಾಸ ಪುತ್ತೂರಾಯರು, ನಾವು ಸ್ವಲ್ಪ ಸಮಯ ನಾವು ಸಹ ನೋಡಿದ್ದೇವೆ ಅವರನ್ನು. ಸುಮಾರು ಪ್ರಾಯ ಆದರೂ ಸಹ ಅವರು ದೇವರು ಹೊರ್ತಾ ಇದ್ದರು. ಇಡೀ ಪುತ್ತೂರು ಜಾತ್ರೆ ಅವರೇ ಸುಧಾರಿಸ್ತಾ ಇದ್ದರು. ಅವರಿಗೆ ಒಂದು ದರ್ಶನ ಬಲಿ ಉತ್ಸವ ಒಂದು ಚಂದದಲ್ಲಿ ಆಗಬೇಕು ಅಂತೇಳಿ ಒಂದು ವರ್ಷ ಉಪ್ಪಿನಂಗಡಿ ಕ್ಷೇತ್ರಕ್ಕೆ ಬಂದಲ್ಲಿ ನಮ್ಮ ತಂದೆಯವರ ಉತ್ಸವ ನೋಡಿ ಖುಷಿಯಾಗಿ ನಮ್ಮ ಕ್ಷೇತ್ರಕ್ಕೂ ಬಂದ ಒಂದು ಬಲಿ ದರ್ಶನ ಬಲಿ ನಿಮ್ಮ ಕೈಯಿಂದ ಮಾಡಿಸಬೇಕು ಅಂತ ಉಂಟು, ಬರ್ಬೋದಾ ಅಂತ ಕೇಳಿದರು. ನಾನು ಅಲ್ಲಿ ನೋಡಲಿಲ್ಲಲ್ಲ ಅಂತ ಹೇಳಿದರು. ಒಂದು ಬನ್ನಿ ಅಂತ ಹೇಳಿದರು. ಹಾಗೆ ನಾವು ಹೋದೆವು. ಟ್ರಸ್ಟಿಗಳ ಮುಖಾಂತರ ನಮಗೆ ಹೇಳಿಕೆ ಬಂತು, ಆಮಂತ್ರಣ ಬಂತು. ನಾವು ಹೋಗಿ ಆ ವರ್ಷ ದರ್ಶನ ಬಲಿ ಮಾಡಿದೆವು. ಅದು ಎಲ್ಲರಿಗೂ ಖುಷಿಯಾಯಿತು. ಯಾಕೆ ಹೇಳಿದರೆ ನಾವು ಶ್ರೀನಿವಾಸ ಪುತ್ತೂರಾಯರು ದರ್ಶನ ಬಲಿ ಮಾಡ್ತಾರೆ, ಕೈ ಬಿಟ್ಟು ದರ್ಶನ ಬಲಿ ಮಾಡುವಂಥ ಆ ಕಾಲದಲ್ಲಿ ಕಮ್ಮಿ ಇತ್ತು ಜನಗಳು. ದೇವರು ಬ್ರಹ್ಮ ಮಾಹಕರ ವೃತ್ತಿಯೂ ಕಮ್ಮಿಯೇ, ಬ್ರಹ್ಮ ಮಾಹಕ ವೃತ್ತಿ ಮಾಡುವವರು ಕಮ್ಮಿಯೇ. ಅದರಲ್ಲಿ ಸ್ಪೆಷಲ್ ಆಗಿ ವಿಶೇಷವಾಗಿ ಕೈ ಬಿಟ್ಟು ದರ್ಶನ ಬಲಿ ಮಾಡುವವರು ಇಲ್ಲ. ನಮ್ಮ ಹಿರಿಯ ತಂದೆಯವರು ಅದರಲ್ಲಿ ಭಾರಿ ನಿಸ್ಸೀಮರು. ದೇವರ ಗೋಪಾಲಕೃಷ್ಣನ ಅನುಗ್ರಹದಲ್ಲಿ ಎಲ್ಲ ಒಳ್ಳೆಯ ಹೆಸರುಗಳು ಇತ್ತವರಿಗೆ, ಒಳ್ಳೆಯ ಕ್ಷೇತ್ರಗಳು ಇತ್ತು. ಅಲ್ಲಿ ಅವರು ಆಮಂತ್ರಣ ಪ್ರಕಾರ ನಾವು ಅಲ್ಲಿ ಹೋದೆವು. ಅಲ್ಲಿ ನಮಗೆ ಆ ಕೈ ಬಿಟ್ಟು ಉತ್ಸವ ಭಾರಿ, ಈಗ ಇರುವಲ್ಲೂ ಭಾರಿ ಕಷ್ಟಕರವಾದಂಥ ಉತ್ಸವ ಅದು. ಈಗಾದರೆ ನಮಗೆ ಜನಗಳು ಜಾಸ್ತಿಯಾಗಿ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೇಳಿದರೆ ಕೆಲಸ ಮಾಡುವಾಗೆ ಭಾರಿ ಒಂದು ಇಕ್ಕಟ್ಟಿನ ಜಾಗೆಯಲ್ಲಿ ಕೆಲಸ ಮಾಡಿದಾಗೆ. ಆವತ್ತು ಆ ಕೆಲಸ ಇಲ್ಲ, ಆದರೆ ಆ ಉತ್ಸವ ನೋಡಲಿಕ್ಕೆ ಬರುವಂಥ ಜನಗಳು ಕೊನೆಯವರೆಗೆ ಅದು ಹಾಗೆ ಇರ್ತಿತ್ತು ಜನಗಳು. ಮತ್ತು ಸೇವೆಗಳು ಜಾಸ್ತಿ ಇತ್ತು. ಭಾರಿ ಕಷ್ಟದಲ್ಲಿ ಒಂದು ಬೆಳಿಗ್ಗೆ ತಲೆಗೆ ದೇವರಿಟ್ಟರೆ ಮಧ್ಯಾಹ್ನ 2:30-3 ಗಂಟೆವರೆಗೆ ತಲೆಯಲ್ಲಿ ದೇವರು ನಿಲ್ಲಬೇಕಾಗ್ತದೆ. ಇಷ್ಟು ಜನರಿಗೆ ಪ್ರಸಾದ ಕೊಟ್ಟಲಾಗುವಾಗ ಅಷ್ಟು ಹೊತ್ತಾಗ್ತದೆ. ಹಾಗೆ ವಿಶೇಷವಾಗಿ ಆ ಮಾಲಿಂಗೇಶ್ವರನ ಸೇವೆ ಅಲ್ಲಿಂದ ನಮ್ಮದು ಪ್ರಾರಂಭ ಆಯಿತು. ಶ್ರೀನಿವಾಸ ಪುತ್ತೂರಾಯರು ನಮಗೊಂದು ಅನುಕೂಲ ಮಾಡಿ ಕೊಟ್ಟರು. ಅದರ ನಂತರ ಕೆರೆ ಆಯನಹಳ್ಳಿ ಉಳ್ಳಾಲ್ತಿ ಭೇಟಿ, ಅಲ್ಲಿ ಒಂದು ವಿಶೇಷವಾದದ್ದು. ಆ ಉತ್ಸವಕ್ಕೂ ನೀವು ಬರಬೇಕು, ನಿಮ್ಮ ಕೈಯಲ್ಲಿ ಆಗಬೇಕು. ಅದು ಆ ದಿವಸ ಎಲ್ಲಿಯೂ ಸವಾರಿ ಹೋಗುವಾಗಿಲ್ಲ. ಪುತ್ತೂರು ಮಾಲಿಂಗೇಶ್ವರನಲ್ಲಿ 9 ದಿವಸ ಜಾತ್ರೆಯಲ್ಲಿ 1 ದಿವಸ ಮಾತ್ರ ಸವಾರಿ ಹೋಗದೆ ಆಗುವಂಥ ಉತ್ಸವ ಹೇಳಿದರೆ ಅದು ಅಲ್ಲೇ. ಬಾಕಿ ಎಲ್ಲ ದಿವಸದಲ್ಲಿ ಆ ಊರ ಭಕ್ತ ಜನಗಳ ಮನೆಗೆ ದೇವರ ಹೋಗಿ ಭೇಟಿ ಕೊಡೋದು. ಅದು ಯಾವ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದಂಥ ಒಂದು ಉತ್ಸವ ಅದು. ಪುತ್ತೂರು ಮಾಲಿಂಗೇಶ್ವರನಿಗೆ ಮಾತ್ರ ಆ ವಿಶೇಷವಾದ ಒಂದು ಉತ್ಸವ. ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಕಟ್ಟೆ ಪೂಜೆ ಮಾಡಿ ದೇವರನ್ನು ಬರಮಾಡಿಕೊಂಡು ವಿಶೇಷವಾಗಿ ಕಟ್ಟೆ ಪೂಜೆ ಸೇವೆಗಳು ಬೇಕಾದಷ್ಟು ಅದ್ದೂರಿ ಖರ್ಚು ಮಾಡಿಕೊಂಡು ಆ ಮಾಲಿಂಗೇಶ್ವರನ ಸೇವೆ ಮಾಡ್ತಾ ಈಗಲೂ ಬರ್ತಾರೆ. ಈಗಲೂ ಕಟ್ಟೆಗಳು ಜಾಸ್ತಿ ಆಗಿದೆ. ಆ ಒಂದು ದಿವಸ ಮಾತ್ರ ಬಲ್ನಾಡಿಂದ ಉಳ್ಳಾಲ್ತಿ ಅಮ್ಮನ ಭೇಟಿಯಾದ ನಂತರ ಸೇವೆ ಸುತ್ತುಗಳು. ಮೊದಲಿಗೆ ಇರುವಷ್ಟು ವಾದ್ಯ ಸುತ್ತುಗಳೆಲ್ಲ ಇಲ್ಲ. ಮೊದಲು 3-4 ವಾದ್ಯ ಸುತ್ತುಗಳಿದೆ. ವಿಶೇಷವಾಗಿ ಚಂಡೆ ಸುತ್ತುಗಳು, ಕೇರಳದ ಚಂಡೆಯವರು ಜಾತ್ರೆಗೆ ಸ್ಪೆಷಲ್ ಆಗಿ ವಿಶೇಷವಾಗಿ ಬರ್ತಾಯಿದ್ರು. ಅವರು ಚಂಡೆ ಸುತ್ತುಗಳು ಅವ್ರದ್ದು. ಈಗೆಲ್ಲ 3/4 ಗಂಟೆ 1 ಗಂಟೆ, ಮೊದಲು 1-1.5 ಗಂಟೆ ಚಂಡೆ ಸುತ್ತು. ಅದರಲ್ಲಿಯೂ ಪ್ರಧಾನವಾಗಿ ಏನು ಅಂತ ಹೇಳಿದರೆ ಪುತ್ತೂರು ಮಾಲಿಂಗೇಶ್ವರನ ಆ ಪುಷ್ಪ ಕನ್ನಡಿ ದೇವರ ಅಟ್ಟೆ ಅಂತ ಹೇಳ್ತೇವೆ. ದಕ್ಷಿಣ ಕನ್ನಡದಲ್ಲಿ ಬಹುದೊಡ್ಡ ಅಟ್ಟೆ ಅದು, ಭಾರವೂ ಉಂಟು. ಅದನ್ನು ಹೊತ್ತುಕೊಂಡು ಆ ಸೇವೆ ಮಾಡೋದು ಅಂತ ಹೇಳಿದರೆ ಅಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಶಕ್ತಿ ಸಾಲದು, ಅದಕ್ಕೆ ಶಕ್ತಿ ಮಾತ್ರ ಅಲ್ಲ, ಆ ದೇವರ ಮೇಲಿನ ಆ ಭಕ್ತಿಯೂ ಬೇಕು. ಆ ರೀತಿಯಲ್ಲಿ ನಮ್ಮ ಅನುಷ್ಠಾನಗಳಿಂದಾಗಿ ನಮ್ಮ ಆ ಕೆಲಸಗಳು ತಂದೆಯವರ ನಂತರ ನಮ್ಮ ಅಣ್ಣಂದರು ಮಾಡ್ತಾಯಿದ್ರು. ನಂತರ ಈಗ ನಾವು ಮುಂದುವರಿಸ್ತಾ ಇದ್ದೇವೆ. ತಂದೆಯವರ ನಂತರ ನಮ್ಮ ಹಿರಿಯ ಅಣ್ಣ ದೊಡ್ಡಪ್ಪನ ಮಗ ಇದ್ದಾರೆ, ಇವರು
ಗೋಪಾಲಕೃಷ್ಣ ಅಡಿಗ ಅಂತೇಳಿ. ನನ್ನ ಹಿರಿಯ ದೊಡ್ಡ ಅಣ್ಣ ಇದೆ ವಾಸುದೇವ ಅಡಿಗ ಅಂತೇಳಿ. ಗೋಪಾಲಕೃಷ್ಣ ಅಡಿಗರ ತಮ್ಮ ಒಬ್ಬರು ನಾರಾಯಣ ಅಡಿಗ ಅಂತ ಹೇಳಿದರು. ಮೊದಲು ತಂದೆಯವರೊಟ್ಟಿಗೆ ಎಲ್ಲಿ ಕ್ಷೇತ್ರಕ್ಕೂ ಉತ್ಸವಕ್ಕೆ 2 ಜನ ಹೋಗ್ತಾ ಇದ್ದೆವು. ಒಂದು ಅವರು, ಒಂದು ನಾರಾಯಣ ಅಡಿಗಳು, ಮತ್ತು ನಮ್ಮ ತಂದೆಯವರು ಶಂಕರನಾರಾಯಣ ಅಡಿಗ. ತಂದೆಯವರ ಹೆಸರು ಶಂಕರನಾರಾಯಣ ಅಡಿಗ, ಕರೆಯುವುದು ಬಾಬಡಿಗಳು ಅಂತೇಳಿ ಹೋಗ್ತಾ ಇದ್ದೆವು. ಅವರು ಅಸೌಖ್ಯದಿಂದ ತೀರಿಕೊಂಡರು, ನಾರಾಯಣ ಅಡಿಗಳು. ಅದರ ನಂತರ ಅವರ ನಾರಾಯಣ ಅಡಿಗಳ ಅಣ್ಣ ಹೇಳಿ ದೊಡ್ಡಪ್ಪನ ದೊಡ್ಡ ಮಗ ಗೋಪಾಲಕೃಷ್ಣ ಅವರು ಬರ್ತಾಯಿದ್ರು. ನಮ್ಮ ಅಣ್ಣನೂ ಹೋಗ್ತಾಯಿದ್ರು. ಅವರು 3 ಜನ ಹೋಗಿ ಸುಧಾರಿಸ್ತಾಯಿದ್ರು. ತಂದೆಯವರ ಕಾಲ ರಿಟೈರ್ಮೆಂಟ್ ಹೇಳಿದರೆ ಅವರಿಗೆ ಈ ವೃತ್ತಿಯಿಂದ ನಿವೃತ್ತಿ ಹೊಂದಿದ ಮೇಲೆ ಮತ್ತು ನಮ್ಮ ಪ್ರವೇಶ ಇದು 17ನೇ ವರ್ಷದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ. ಸಣ್ಣ ಮಟ್ಟಿಗೆಲ್ಲ ನಿತ್ಯ ಬಲಿಗಳೆಲ್ಲ ಮಾಡಿಕೊಂಡಿದ್ದೆ. ಮತ್ತು ಹಂತ ಹಂತವಾಗಿ ಮೇಲೆ ಹೋಗಿ ಈ ಗೋಪಾಲಕೃಷ್ಣನ ಅನುಗ್ರಹ, ಹಿರಿಯರ ಆಶೀರ್ವಾದದಿಂದ ಈಗ ಈ ನೆಲೆಯಲ್ಲಿ ನಾವು ಮುಟ್ಟಿದ್ದೇವೆ. ಈಗ ನಮ್ಮ ಹಿರಿಯರೆಲ್ಲ ನಿವೃತ್ತಿ ಆದರು, ಈಗ ತೀರಿಕೊಂಡರು. ಈಗ ನಾನು ದೊಡ್ಡಪ್ಪನ ದೊಡ್ಡ ಮಗ ಗೋಪಾಲಕೃಷ್ಣ ಅಡಿಗರ ಮಗ ಕೇಶವ ಅಡಿಗ ಅಂತೇಳಿ ನಾನು, ಹಾಗೆ ನಮ್ಮ ಶಿಷ್ಯರು, ನಾವು ಕಲಿಸಿದ ಮಕ್ಕಳು, ನಾವೆಲ್ಲ ಸೇರಿಕೊಂಡು ಈಗ ಮಾಲಿಂಗೇಶ್ವರನ ಸೇವೆ ಇಷ್ಟು ನಡೆಸ್ತಾ ಬರ್ತಾಯಿವೆ. ಈ ತನಕವೂ ನಮ್ಮನ್ನು ಮಾಲಿಂಗೇಶ್ವರ ಕೈ ಬಿಡಲೂ ಇಲ್ಲ. ಕೆಲವೊಂದು ಕಷ್ಟಗಳು ಆಗಿದೆ, ವಿಶೇಷವಾಗಿ ಉತ್ಸವ ಕಾಲದಲ್ಲೆಲ್ಲ ಕೆಲವೊಂದು ಆ ಸಮಯ ಸಂದರ್ಭಗಳಲ್ಲಿ ಕೆಲವೊಂದು ಕಷ್ಟಗಳು ಏನಿದ್ದರೂ ಕೂಡ, ಅದು ಸಾಧಾರಣ ಸರ್ವಸಾಮಾನ್ಯ ಎಲ್ಲ ಕ್ಷೇತ್ರದಲ್ಲಿ ಇದ್ದದ್ದೇ. ಅದು ಏನಿದ್ದರೂ ಕೂಡ ನಮ್ಮ ಕಾರ್ಯಗಳಿಗೆ ಯಾವುದೇ ಲೋಪಗಳು ಬರದ ರೀತಿಯಲ್ಲಿ ಆ ಮಾಲಿಂಗೇಶ್ವರ ಸೇವೆ ಚಂದಲ್ಲಿ ನಡೆಸ್ತಾ ಬಂದಿದ್ದೇವೆ. ಇನ್ನು ಮುಂದೆಗೂ ನಡೆಸಿಕೊಂಡು ಹೋಗುವಂಥ ಆ ಧೈರ್ಯವು, ಆ ಶಕ್ತಿ ಮಾಲಿಂಗೇಶ್ವರ ನಮಗೆ ಕೊಡ್ತಾನೆ ಅಂತ ಹೇಳುವಂಥ ವಿಶ್ವಾಸ ನಮಗಿದೆ. ಇನ್ನು 9 ದಿನ ಪುತ್ತೂರಲ್ಲಿ ಏನ್ ಜಾತ್ರೆ ನಡೀತದೆ, ಅದರಲ್ಲೂ ದರ್ಶನ ಬಲಿಗೆ ಜಾಸ್ತಿ ಮಹತ್ವ ಉಂಟು. ಅದರ ಮಹತ್ವತೆ ಬಗ್ಗೆ ಅಥವಾ ಅದರ ಪ್ರಾಮುಖ್ಯತೆ ಬಗ್ಗೆ ಹೇಳುವುದಾದ್ರೆ? 9 ದಿವಸ ಜಾತ್ರೆಯಲ್ಲಿ ದರ್ಶನ ಬಲಿಗೆ ಪ್ರಾಮುಖ್ಯತೆ ಇದೆ. ಕಾರಣ ಯಾಕೆ ಹೇಳಿದರೆ, ಒಂದು ಕೈ ಬಿಟ್ಟುಕೊಂಡು ಆ ದರ್ಶನ ಬಲಿ ಮಾಡುವಂಥದ್ದು ಅದು ನಮ್ಮ ಪರಂಪರೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದಿನ ಜನರೇಷನ್ನವರು ಮಾಡ್ತಾರೋ ಗೊತ್ತಿಲ್ಲ. ಎರಡನೇದಾಗಿ ಎಲ್ಲ ಕ್ಷೇತ್ರದಲ್ಲಿಯೂ 5 ದಿವಸ ಜಾತ್ರೆ ಇರ್ಬೋದು, 7 ದಿವಸ ಜಾತ್ರೆ ಇರ್ಬೋದು, 3 ದಿವಸ ಜಾತ್ರೆ ಇರ್ಬೋದು, 2-3 ದರ್ಶನ ಬಲಿಗಳಿದೆ. ಇಲ್ಲೆಲ್ಲವೂ ಕೈ ಬಿಟ್ಟುಕೊಂಡು ಮಾಡ್ತಾರೆ. ಇಲ್ಲಿ 9 ದಿವಸದಲ್ಲಿ ಒಂದೇ ದಿನ, ಅದು ಭಾರಿ ಇಂಪಾರ್ಟೆಂಟ್. ಅದಕ್ಕೆ ಇದ್ದಂಥ ಮಹತ್ವ ಹಾಗೆ. 9 ದಿವಸದಲ್ಲಿ ಒಂದೇ ದಿನ ದರ್ಶನ ಬಲಿ ಅಷ್ಟು ಪ್ರಾಮುಖ್ಯತೆ, ಅಷ್ಟು ಜನ ಬರ್ತಾರೆ. ಮತ್ತು ಅದು ಮಾತ್ರ ಅಲ್ಲ, ಆ ದರ್ಶನ ಬಲಿ ಸಂದರ್ಭದಲ್ಲಿ ಆ ಒಂದು ಕ್ಷಣದಲ್ಲಿ, ಆ ದರ್ಶನ ಸಮಯದಲ್ಲಿ ಅದಾಗಿ ಎಲ್ಲ ಸೇವೆ ಸುತ್ತುಗಳು, ತಂತ್ರ ಸುತ್ತು, ಉಡುಕೆ ಸುತ್ತು, ಚಂಡೆ ಸುತ್ತು, ಎಲ್ಲ ಸುತ್ತುಗಳದು ದರ್ಶನ ಬಲಿಗೆ ಬಂದು ನಿಂತ ಮೇಲೆ ಆ ಒಂದು ಕೆಲವೊಂದು ಸೆಕೆಂಡುಗಳ ಸಮಯದಲ್ಲಿ ನಮಗೆ ಆಗುವಂಥ ಒಂದು ಮಾನಸಿಕವಾದಂಥ ಒಂದು ಉದ್ವೇಗಗಳು ಬರ್ತದೆ. ಆ ಸಮಯದಲ್ಲಿ ಆ ದೈವಿಕವಾಗಿ ಆಗುವಂಥ ನಮ್ಮ ಬದಲಾವಣೆಗಳು ಶಾರೀರಿಕವಾಗಿ ಅದು ಹೇಗೆ ಅಂತ ನಮಗೆ ಹೇಳಿ ಆಗದಂಥ ಒಂದು ಸಂದರ್ಭಗಳು, ಅಲ್ಲಿಂದ ಆ ದರ್ಶನ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಆ 3 ಸುತ್ತು ಕೈಬಿಟ್ಟು ಮಾಡುವಂಥ ದರ್ಶನ ಭಾರಿ ರೌದ್ರ ರಮಣೀಯವಾಗಿ, ಯಾಕೆ ಹೇಳಿದರೆ ಭಾರಿ ಒಂದು ರೌದ್ರ ರೂಪದಲ್ಲಿ ಇರ್ತದೆ ಅದು. ಆ 3 ಸುತ್ತಲ್ಲಿ ಕೈ ಬಿಟ್ಟುಕೊಂಡು ಮಾಡುವಂಥದ್ದು ಆ ಸುತ್ತು, ಆ ದರ್ಶನ ಸೇವೆ ಉಂಟಲ್ಲ, ಅದು ಅಷ್ಟು ಮಹತ್ವದ್ದು. ಅದೇ ರೀತಿ ಅದು ಕಳೆದ ನಂತರ ಬಂದಂತಹ ಭಕ್ತಾದಿಗಳಿಗೆಲ್ಲರಿಗೂ ಆ ಗಂಧ ಪ್ರಸಾದ, ಶ್ರೀಮೂಡಿ ಗಂಧ ಪ್ರಸಾದ ಕೊಡುವಂಥದ್ದು, ಅದು ಆ ರೀತಿ ನಡ್ಕೊಂಡು ಬಂದದ್ದು. ಹಾಗೆ ಬೇರೆ ಕ್ಷೇತ್ರದಲ್ಲಿ ದರ್ಶನ ಬಲಿಗಿದೆ, 2 ದಿವಸ ಇದೆ, 4 ದಿವಸದ್ದಿದೆ, 3 ದಿವಸ. ಅದು ಒಂದು ಸಾಧಾರಣ ಉತ್ಸವದಾಗಿ ಈ ದರ್ಶನ ಬಲಿ ಆದ ಕಾರಣ ಅದಕ್ಕೆ ಅಷ್ಟು ಪ್ರಾಶಸ್ತ್ಯ ಇಲ್ಲ. ಹಾಗೆಂತೇಳಿ ಆ ಕೆಲಸದಲ್ಲಿ, ನಾವು ಮಾಡುವ ಕೆಲಸದಲ್ಲಿ ಏನು ಲೋಪ ಮಾಡುವಾಗಿಲ್ಲ. ಆ ಒಂದು ಸಮಯ ಸೆಕೆಂಡುಗಳ ಕಾಲ ಆಗುವಂಥ ಆವೇಶಗಳಾಗಲಿ ಅಥವಾ ಒಂದು ಭಾವನೆಗಳು ನಮ್ಮಲ್ಲಿ ಈಗಲೂ ಅದೇ ರೀತಿ ಇರುತ್ತದೆ. ಆದರೆ ಇಲ್ಲಿ ಮತ್ತೆ ಈ ಕ್ಷೇತ್ರದ ಮಹಿಮೆಗಳಿದೆ, ಅದರ ಅನುಸರಿಸಿಕೊಂಡಾಗುವುದು ನಾವು ಕೆಲಸ ಮಾಡೋದು. ಹಾಗೆ ಮಾಲಿಂಗೇಶ್ವರದಲ್ಲಿ ಇಷ್ಟು ವರ್ಷದಿಂದ ನಾವು ಬಂದಂತಹ ದರ್ಶನ ಬಲಿ, ಆ 1 ದಿವಸದ ದರ್ಶನ ಬಲಿಯಲ್ಲಿ ನಮ್ಮ ಎಲ್ಲ ಚಂದಲ್ಲಿ ನಡೆಸಿಕೊಟ್ಟಿದ್ದಾನೆ. ಆಯಾಸಗಳಾಗ್ತದೆ ಕಾಲ ಪರಿಸ್ಥಿತಿಯಲ್ಲಿ, ಆ ಇದರಿಂದಾಗಿ, ವಾತಾವರಣದಿಂದಾಗಿ ಅಥವಾ
ಭಕ್ತ ಜನಗಳ ಜಾಸ್ತಿಯಾಗಿ ಬರುವ ಕಾರಣ, ಸ್ಥಳಾವಕಾಶ ಕಮ್ಮಿ ಇದ್ದ ಕಾರಣ ನಮಗೆ ಸ್ವಲ್ಪ ಆಯಾಸಗಳು ಆ ವಾತಾವರಣದ ಪರಿಸ್ಥಿತಿಯಿಂದಾಗಿ ಆಗೋ ಸಂಭವ ಇದೆ. ಅಲ್ಲದಿದ್ದರೆ ಅದು ವಿನಃ ಬಾಕಿ ಯಾವ ಕಾರ್ಯದಲ್ಲಿ ಮಹಾಲಿಂಗೇಶ್ವರ ನಮ್ಮನ್ನು ಕೈ ಬಿಡಲಿಲ್ಲ, ಕಾರ್ಯಗಳು ಚೆಂದಾಗಿ ನಡೆಸಿಕೊಟ್ಟಿದ್ದೇವೆ. ಇದು ವಿಶೇಷತೆ. ಅಲ್ಲಿ ದರ್ಶನ ಬಲಿಯ ಬಗ್ಗೆ ಹೇಳುವುದಿದ್ದ ವಿಶೇಷ ಅದೇ. ಇನ್ನು ದರ್ಶನ ಬಲಿಯಲ್ಲಿ ಒಟ್ಟು 3 ಪ್ರಕಾರದ ಸುತ್ತುಗಳನ್ನ ನಾವು ನೋಡ್ತೇವೆ. ಇದರ ವಿಶೇಷತೆ ಬಗ್ಗೆ ಹೇಳುವುದಾದ್ರೆ? 3 ಸುತ್ತು ದರ್ಶನ ಬಲಿಯಲ್ಲಿ 3 ಸುತ್ತು ಪ್ರಾಮುಖ್ಯತೆ, ಎಲ್ಲವೂ ಸುತ್ತು ಪ್ರಾಮುಖ್ಯತೆ ಇದೆ. ಅದರಲ್ಲಿ ಈ ಕೈ ಬಿಟ್ಟು ಮಾಡುವಲ್ಲಿಗೆ ಅದು ವಿಶೇಷವಾಗಿ ಆ 3 ಸುತ್ತುಗಳು ಪ್ರಾಮುಖ್ಯತೆ ಇದೆ. ಆದರೆ ಪೂರ್ವಕಾಲದಲ್ಲಿ ನಮ್ಮ ಹಿರಿಯರು ಉತ್ಸವ ಮಾಡುವಂಥ ಕಾಲದಲ್ಲಿ 4 ಸುತ್ತು ಇತ್ತು, 3 ಸುತ್ತಲ್ಲ. ಪ್ರಥಮವಾಗಿ ಸುರುವಿನ ಸುತ್ತು, ಚಕ್ರ ಸುತ್ತು ಹೇಳ್ತೇವೆ. 2ನೇದು ಶಂಖ ಸುತ್ತು ಹೇಳ್ತೇವೆ. 3ನೇದು ಸರ್ಪ ಸುತ್ತು ಹೇಳ್ತೇವೆ. ಕೊನೆಯದಾಗಿ ಓಡಂಬಲಿ ಸುತ್ತು ಅಂತ ಹೇಳುದು. ಅದು ಹೇಳಿದರೆ 4 ಸುತ್ತು ಕೈ ಬಿಟ್ಟು ಮಾಡೋದು, ಓಡಿಕೊಂಡು ಹೋಗುದು, ಕೊನೆಯದಾಗಿ ಓಡಿಕೊಂಡು ಬಂದು ಆ ಸಭೆ ಒಪ್ಪಿಸಿ ನಿಲ್ಲಿಸುವಂಥ ಕ್ರಮ, ಅವಾಗ ಕೈ ಹಿಡಿಯುವುದು. ಆದರೆ ಅದು ಅವರೇ ನಮ್ಮ ಕಾಲಕ್ಕೆ ಸಾಕು, ಇನ್ನು ಮುಂದಿನ ಪೀಳಿಗೆ ಅದು ಬೇಡ, ನಾಳೆ ಅದು ಯಾವುದೇ ರೀತಿಯಲ್ಲಿ ಅವಘಡಗಳಿಗೆ ಕಾರಣ ಆದೀತು ಅಂತ ಹೇಳೋ ಉದ್ದೇಶದಲ್ಲಿ ಅವರ ಕಾಲದಲ್ಲಿ ನಿಲ್ಲಿಸಿದ್ದಾರೆ ಅದು. ಅದರ ನಂತರ ನಾವು ಹೀಗೆ ಮಾಡ್ತಾ ಇದ್ದೇವೆ. ಆದರೆ ಮಹಾಲಿಂಗೇಶ್ವರ ಕ್ಷೇತ್ರದಲ್ಲಿ 4 ಸುತ್ತು ಮಾಡಲಿಕ್ಕೂ ಕಷ್ಟವೂ ಉಂಟು. ಆ ಕ್ಷೇತ್ರದಲ್ಲಿ ಅಷ್ಟು ಸಹ ಭಕ್ತ ಜನಗಳು ಜಾಸ್ತಿ ಇದ್ದಾರೆ, ಸ್ಥಳಾವಕಾಶ ಕಡಿಮೆ ಉಂಟು, ಹಾಗೆ ಓಡುವಂಥ ಪರಿಸ್ಥಿತಿಯೂ ಇಲ್ಲ. ಮತ್ತು ಅಷ್ಟು ದೊಡ್ಡ ಪುಷ್ಪ ಕನ್ನಡಿಯನ್ನು ಹಿಡ್ಕೊಂಡು, ಆ ಅಟ್ಟೆಯನ್ನು ಹಿಡ್ಕೊಂಡು ಓಡುವುದಂತೂ ಭಾರಿ ಕಷ್ಟ ಸಾಧ್ಯವೇ. ಮತ್ತು ಈ ದರ್ಶನ ಬಲಿಗೆ ಯಾವುದೇ ರೂಪುರೇಖೆಗಳಿಲ್ಲ ಇತ್ತು ಒಂದು ಕಾಲದಲ್ಲಿ. ಅವರು ಕೇರಳ ಚಂಡೆ ಆಗಿರ್ಬೋದು ಅಥವಾ ದೇವಾಡಿಗರು ಮೈಲಿಗಳು ಹೇಳ್ತೇವೆ ಇಲ್ಲಿ ಕರ್ನಾಟಕದಲ್ಲಿ, ಅವರ ಚಂಡೆ ಆಗಿರ್ಬೋದು, ಅವರೊಂದು ಹೊಡಿತಾರೆ, ನಾವೊಂದು ಕುಣಿಯೋದು, ಆ ತಾಳಮೇಳಗಳು ಸೇರಿಕೊಂಡಿಲ್ಲಾಯಿತು. ಅಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರ ಸಣ್ಣ ಪ್ರಾಯದಲ್ಲಿ ಅವರು ಕಲಿತು ಬಂದ ಟೈಮಲ್ಲಿ ಇದೇ ಥರ ಹೋಗ್ತಾ ಇತ್ತು. ಅವರಿಗೆ ಕೇರಳದ ಚಂಡೆಯ ಪ್ರಧಾನ ಕೆಲವೊಂದು ಮಾರಾರುಗಳು ಭಾರಿ ಆತ್ಮೀಯರು ತಂದೆಯವರ. ಅವರು ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಬೇಕು, ಒಂದು ಒಳ್ಳೆಯ ರೂಪುರೇಖೆ ತರಬೇಕು, ಇದು ಸರಿ ಕಾಣ್ತಾ ಇಲ್ಲ, ಕಾಣಲಿಕ್ಕೆ ಒಂದು ಚಂದ ಬರುತ್ತಿಲ್ಲ ಅಂತ ಹೇಳಿ ಅವರೆಲ್ಲ ಕೂತು ಯಾವ ತಾಳದಲ್ಲಿ ಯಾವ ರೀತಿಯಲ್ಲಿ ನಾವು ನರ್ತನ ಮಾಡ್ಬೋದು ಹೇಳಿದರೆ, ಯಾವ ರೀತಿಯಲ್ಲಿ ದರ್ಶನ ಬಲಿ ಮಾಡ್ಬೋದು ಅಂತ ಹೇಳುವಂಥ ಬಗ್ಗೆ ಅದಕ್ಕೆ ಬೇಕಾದ ಕೆಲವೊಂದು ವಿಧಾನಗಳನ್ನು ಅವರು ಪರೀಕ್ಷೆ ಮಾಡಿ ಕೊನೆಗೆ ಕೇರಳದಲ್ಲಿ ಅದು ಕಣ್ಣೂರಿನವರೆಗೆ ಮಾತ್ರ, ಕಣ್ಣನ್ನೂರಿಂದ ಆಚೆಗಿಲ್ಲ, ನೃತ್ಯ ಬಲಿಯಲ್ಲಿ ಉಂಟು. ಅಲ್ಲಿ ಹೇಳಿದರೆ ಸಣ್ಣ ಚಿಕ್ಕ ಅಟ್ಟೆ, ಪುಷ್ಪ ಕನ್ನಡಿ, ಜಾಸ್ತಿ ಭಾರ ಏನಿಲ್ಲ, ಅದನ್ನು ಬಲಿಬಿಂಬಕ್ಕೆ ಕಟ್ಟುತ್ತಾರೆ. ಅದರಲ್ಲಿ ತಂತ್ರ ಸುತ್ತುಗಳಾಗ್ತದೆ. ಅದಾದ ಮೇಲೆ ವಾದ್ಯ ಸುತ್ತು, ಸೇವೆ ಸುತ್ತುಗಳು ಏನಿಲ್ಲ. ಈ ನೃತ್ಯ ಬಲಿಯಲ್ಲಿ 1 ಗಂಟೆ 1.5 ಗಂಟೆ ಅದು ನರ್ತನ ಮಾಡೋದು. ಬೇಕಾದಷ್ಟು ಕೆಲವೊಂದು ಎತ್ತರಕ್ಕೆ ಪ್ರಮಾಣದಲ್ಲಿ ಹಾರಬೇಕು, ಕುಣಿಬೇಕು, ಅವರ ತಾಳಕ್ಕೆ ತಕ್ಕ ಅವ್ರ ತಾಳೆ ಯಾವ ರೀತಿಯಲ್ಲಿ ಇದು ಈ ಮೇಳ ಚಂಡೆ ಹೊಡೆಯುವಾಗ 1 ಅಂಕಾಲು 2 ಅಂಕಾಲು 3 ಅಂಕಾಲು 4 ಅಂಕಾಲು ಹೇಳಿ ಹೇಳ್ತಾರೆ ಕೇರಳದವರು. ಆದರೆ ಆ ರೀತಿ ಅದು ಎಷ್ಟು ಜೋರಲ್ಲಿ ಹೊಡಿತಾರೆ, ಎಷ್ಟು ರೌದ್ರವಾಗಿ ಹೊಡಿತಾರೆ, ಆ ಥರ ಇವನ ಕಾಲುಗಳು ಕುಣಿಸಬೇಕು ಅಂತ ಅದು ದೇವರು ಹೊರುವಂತಹ ಬ್ರಹ್ಮವಾಹಕನು ಈ ಚಂಡೆ ಹೊಡೆಯುವಂತಹ ಕೇರಳದ ಮಾರಾರುಗಳು ಕೂತು ಅಭ್ಯಾಸ ಮಾಡಬೇಕು. ಅದು ಅವನಷ್ಟೇ ಕಲಿಯುವಾಗಿಲ್ಲ. ಆದರೆ ಅದರ ತಾಳಗಳನ್ನು ಇದಕ್ಕೆ ಹಾಕಿಕೊಂಡು ಹೇಳಿದರೆ ನಮ್ಮ ಈ ತಾಳಗಳಿಗೆ ನಾವು ಮಾಡುವಂಥ ಈ ದರ್ಶನ ತಾಳ ಇದು ಉಂಟಲ್ಲ, ಸ್ಟೆಪ್ ಉಂಟಲ್ಲ ಅಂತ ಹೇಳಿದರೆ, ಅದಕ್ಕೆ ಆ ತಾಳಗಳನ್ನು ಸೇರಿಸಿಕೊಂಡು ಅದಕ್ಕೊಂದು ವ್ಯವಸ್ಥಿತವಾದ ಒಂದು ರೂಪುರೇಖೆಯನ್ನು ತಂದದ್ದು ನಮ್ಮ ತಂದೆಯವರು ಮಾರಾರುಗಳು ಇದ್ದು ಕೂತು ಚರ್ಚೆ ಮಾಡಿ ಆ ತಾಳಗಳಿಗೆ ಯಾವ ರೀತಿ ತಾಳಗಳು ನಾವು ಕುಣಿಬಹುದು ಅಂತ ಹೇಳುವ ರೀತಿಯಲ್ಲಿ ಅದಕ್ಕೊಂದು ಈ 3 ಸುತ್ತಿಗೂ ಒಂದು ರೂಪುರೇಖೆ ತಂದು ಅದನ್ನು ಈಗ ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಅದು ಆಗಲಿಕ್ಕೂ ಅದು ಒಳ್ಳೆ ಒಂದು ವ್ಯವಸ್ಥಿತವಾಗಿ ಕಾಣಲಿಕ್ಕೂ ಒಳ್ಳೆ ಚಂದವಾಗಿಯೂ ಆ ತಾಳದಲ್ಲಿ ಮಾಡಿದರೆ ಚಂದವಾಗಿ ಬರ್ತದೆ. ಹಾಗೆ ನಮಗೂ ಕೈ ಬಿಟ್ಟು ಮಾಡೋರಿಗೂ ಅನುಕೂಲ ಆಗ್ತದೆ. ಇಲ್ಲದಿದ್ದರೆ ನಮಗೆ ಕೈ ಬಿಟ್ಟ ಮೇಲೆ ನಮಗೆ ನಮ್ಮ ಎಲ್ಲ ಗಮನಗಳು ಆ ದೇವರ ಮೇಲೆ ಇರ್ತದೆ. ನಮಗೆ ಎಲ್ಲರೂ ನಮ್ಮನ್ನು ನೋಡ್ತಾರೆ, ನಾವು ಯಾವೆಲ್ಲರನ್ನು ಒಂದೇ ಭಾವನೆಯಲ್ಲಿ ನೋಡಬೇಕು. ಆ ಸಮಯದಲ್ಲಿ ನಮಗೆ ಎಲ್ಲರನ್ನು ನೋಡುವಷ್ಟು ಟೈಮ್ ಇದು ತಾಳ್ಮೆ ಇರೋದು, ನಮ್ಮ ಎಲ್ಲ ಗಮನಗಳು ಇದರಲ್ಲಿದೆ. ಈ ಕೆಲಸ ಕಾರ್ಯಗಳು ಆಗುವಲ್ಲರಿಗೆ ಅವನ ಮೇಲೆ ಪೂರ್ಣ ಭಕ್ತಿ ಭಯಭಕ್ತಿಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ.
ಆಗಿರುವಾಗ ನಮಗೆ ನಮ್ಮ ಇದು ಶ್ರದ್ಧೆ ಬದಲಾವಣೆ ಆಗಬಾರ್ದು. ಅದಕ್ಕೆ ಬೇಕು ಈ ತಾಳದಲ್ಲಿ ಆಗುವ ನಮಗೆ ಆ ಶ್ರದ್ಧೆಗಳು ವ್ಯತ್ಯಾಸ ಬರುವುದಿಲ್ಲ. ಅಲ್ಲದಿದ್ದರೆ ಬೇರೆ ರೀತಿಯಲ್ಲಿ ಹೋದರೆ ಅವ ಯಾವ ರೀತಿ ಚಂಡೆ ಹೊಡಿತಾನೆ ಹೇಳು ನಮ್ಮ ಗಮನ ಅಲ್ಲಿಗೆ ಹೋಗ್ತದೆ. ಆ ರೀತಿಯ ತಾಳ ತೆಗಿಲಿಕ್ಕೆ ನಮಗೆ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ತಾಳ ವ್ಯತ್ಯಾಸ ಆದರೆ ಅದು ಎರಡು ಒಂದೇ ರೀತಿಯಾದರೆ ನಮ್ಮ ಈ ದೇವರ ಮೇಲಿನ ಶ್ರದ್ಧೆಯಿಂದಾಗಿ ನಮ್ಮ ಗಮನವು ಅದರೊಟ್ಟಿಗೆ ಸೇರಿಕೊಂಡು ಆ ತಾಳವು ಮೇಳವು ಒಂದೇ ರೀತಿಯಲ್ಲಿ ಸೇರಿಕೊಂಡು ಆ ಕೆಲಸ ಕಾರ್ಯಗಳು ಚೆಂದ ಆಗ್ತದೆ. ಈಗ ಆ ರೀತಿ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅದು ವಿಶೇಷ. ಎರಡನೇನು ಅಂತ ಹೇಳಿದರೆ ಈಗಿನ ಕೆಲವು ಕಲಿಬರು ಮಕ್ಕಳಿದ್ದಾರೆ ಅಥವಾ ಪ್ರಾಯದವರು ಯಾರೇ ಆಗಲಿ ಈ ದೇವರು ಹೊರುವಂಥ ಈಗಿನ ಈ ಇದರಲ್ಲಿ ಪೀಳಿಗೆಯಲ್ಲಿ ಕೆಲವೊಂದು ಆವಿಷ್ಕಾರಗಳು ತಂದಿದ್ದಾರೆ ಆ ಸುತ್ತುಗಳಲ್ಲಿ. ಅದು ಕೆಲವು ನಮ್ಮ ಕ್ರಮದಂತೆ ಇದೆ, ಕೆಲವೊಂದು ಅವರ ತೀರ್ಮಾನ ಮಾಡಿದ ಕ್ರಮದಲ್ಲಿ ಮಾಡ್ತಾರೆ. ಆದರೆ ನಾವು ಮಾತ್ರ ನಮ್ಮ ಹಿರಿಯರು ಒಂದು ಮಾಡಿಕೊಂಡು ಬಂದಂಥ ಪದ್ಧತಿ ಉಂಟು, ಒಂದು ವ್ಯವಸ್ಥೆ ಉಂಟು. ಅದನ್ನು ತಪ್ಪದೆ ಅದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಈಗ ಎಷ್ಟು ಕಾಲದವರೆಗೆ ಆಗ್ತದೋ ಅಷ್ಟು ಕಾಲದವರೆಗೂ ಮಾಡ್ತೇವೆ. ಯಾವುದಕ್ಕೂ ಒಳ್ಳೆಯ ನಿತ್ಯ ಅನುಷ್ಠಾನಗಳು, ದೇವರ ಮೇಲೆ ಭಯಭಕ್ತಿಗಳು, ಗುರು ಹಿರಿಯರ ಅನುಗ್ರಹ ಅದು ಪ್ರಧಾನ. ಯಾಕೆ ನಮಗೆ ಕಲಿಸಿಕೊಟ್ಟ ನಮ್ಮ ತಂದೆ ಆಗಲಿ ಅಣ್ಣ ಆಗಲಿ ಅಥವಾ ನಮ್ಮ ಗುರುಗಳ ಸ್ಥಾನದಲ್ಲಿದ್ದವರಾಗಲಿ ಅವರ ಆಶೀರ್ವಾದ ಬೇಕು, ಇಲ್ಲಾಂದರೆ ಇದು ನಡೀಲಿಕ್ಕಿಲ್ಲ. ಎರಡನೇದಾಗಿ ನಾವು ಆರಾಧನೆ ಮಾಡಿ ನಾವು ನಂಬಿಕೊಂಡು ಬರುವಂಥ ನಮ್ಮ ದೈವ ದೇವರುಗಳು ಅದರ ಅನುಗ್ರಹ ಬೇಕು. ನಾವು ಮಾಡುವಂಥ ನಿತ್ಯ ಕರ್ಮಾನುಷ್ಠಾನಗಳು ಅದು ಬಿಡಬಾರ್ದು, ಅದು ಬೇಕು. ಅದು ಯಾವುದು ಇಲ್ಲದಿದ್ದರೆ ಈ ಉತ್ಸವ ಕಾರ್ಯದಲ್ಲಿ ಯಾವುದು ಎಲ್ಲವೂ ಶೂನ್ಯವೇ. ಅದು ಮತ್ತು ನಮ್ಮ ಸಮಯ ಒಳ್ಳೆದಿದ್ದು ನಮ್ಮ ಶಾರೀರಿಕ ಶಕ್ತಿಯಲ್ಲಿ ನಾವು ಮಾಡೋದು ಇರುತ್ತೆ, ಅದು ಬೇರೆ. ಅದೆಲ್ಲ ಕ್ಷಣಿಕ, ಕೆಲವು ಸಮಯ ಮಾತ್ರ. ಆದರೆ ಇದೆಲ್ಲ ಇದ್ದರೆ ದೈವಾನುಗ್ರಹವೂ ಬೇಕು, ಗುರು ಹಿರಿಯರ ಅನುಗ್ರಹವೂ ಬೇಕು, ನಮ್ಮ ನಿತ್ಯಾನುಷ್ಠಾನದ ಕರ್ಮದ ಫಲವೂ ಬೇಕು. ಅದಿದ್ದರೆ ಅವನಿಗೆ ಆರೋಗ್ಯ ಇರುವಷ್ಟು ಸಮಯ ಯಾವ ಹೆದರಿಗಿಲ್ಲದೆ ಕೆಲಸ ಮಾಡ್ಬೋದು, ಆ ದೇವರ ಕೆಲಸ ಮಾಡ್ಬೋದು. ಯಾವ ರೀತಿಯ ಭಾರದ ಪುಷ್ಪ ಕನ್ನಡಿ ಆಗಲಿ ಅಟ್ಟೆ ಆಗಲಿ ಅಥವಾ ಯಾವ ರೀತಿಯ ಚಿಕ್ಕ ಸಣ್ಣ ಮಟ್ಟಿನ ಪುಷ್ಪ ಕನ್ನಡಿ ನಮ್ಮನ್ನು ಬೇಕಾದ ರೀತಿಯಲ್ಲಿ ನಮ್ಮ ಕೈಯಿಂದ ಆ ಸೇವೆ ತಗೊಳ್ತಾರೆ. ಯಾವ ಕಷ್ಟಗಳು ಬರದೆ ಮಾಡಲಿಕ್ಕೆ ಆಗ್ತದೆ. ಇದು ಯಾವುದು ಇಲ್ಲದಿದ್ದರೆ ಅವನಿಗೆ ಹೆಚ್ಚು ಸಮಯ ಮಾಡಲಿಕ್ಕೆ ಕಷ್ಟ ಉಂಟು. ಅದಕ್ಕೆ ದೈವಾನುಗ್ರಹ ಸಿಗಲಿಕ್ಕಿಲ್ಲ. ಅವಾಗ ಏನಾದರೂ ಅವಘಡಗಳು ಬರುವಂಥ ಸಂಭವಗಳು ಇರ್ತದೆ. ಸರ್, ಸಾಕಷ್ಟು ಪುಣ್ಯ ಕ್ಷೇತ್ರಗಳಲ್ಲಿ ನೀವು ಬ್ರಹ್ಮವಾಹಕರಾಗಿ ವೃತ್ತಿ ಮಾಡಿರ್ತೀರಾ. ಆದ್ರಿಂದ ಈ ಒಂದು ಬ್ರಹ್ಮವಾಹಕರಾಗಿ ಯಾವ ರೀತಿಯಲ್ಲಿ ಉಡುಗೆ ತೊಡುಗಿರ್ಬೇಕು ಅಥವಾ ಯಾವೊಂದು ರೀತಿಯಲ್ಲಿ ಅವರು ಕ್ರಮಗಳನ್ನ ಅನುಷ್ಠಾನಗೊಳಿಸ್ಕೊಂಡಿರ್ಬೇಕು ಅವರೊಳಗೆ? ಹೌದು, ಈ ಬ್ರಹ್ಮವಾಹಕರಾಗಿ ಕೆಲಸ ಮಾಡುವುದು ಅಂತ ಹೇಳಿದರೆ ಅಷ್ಟೇನು ಸುಲಭದ ಕೆಲಸ ಏನಲ್ಲ. ಆದರೆ ನಿತ್ಯಾನುಷ್ಠಾನಗಳು ಈ ಮೊದಲು ಹೇಳಿದ ಹಾಗೆ ಅವನ ನಿತ್ಯ ಜಪ ತಪ ಕರ್ಮಾನುಷ್ಠಾನಗಳು ಉಂಟಲ್ಲ, ನಾವು ನಿತ್ಯ ಮಾಡುವಂಥ ಜಪ ಆಗಲಿ ಅಥವಾ ವಿಶೇಷವಾಗಿ ನಾವು ನಂಬಿಕೊಂಡು ಬಂದಂತಹ ದೇವರುಗಳಾಗಲಿ ದೈವಗಳಾಗಲಿ ಅದರ ಬಗ್ಗೆ ನಾವು ನಿತ್ಯ ಮಾಡುವಂಥ ಅನುಷ್ಠಾನಗಳುಂಟು, ಅದಾಗಲಿ ಅದನ್ನು ಮಾಡಿಕೊಂಡು ಬರಬೇಕು. ಆಮೇಲೆ ಅವುಗಳ ನಾವು ನಿತ್ಯ ನಂಬಿಕೊಂಡು ಬರುವಂಥ ದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿಕ್ಕೆ. ಎರಡನೇ, ನಮ್ಮ ಹಿರಿಯರದು ಈ ಮೊದಲು ಹೇಳಿದಾಗೆ ಅವರದ್ದು ನಮಗೆ ಪೂರ್ಣ ಅನುಗ್ರಹ ಬೇಕು. ಅದು ಇಲ್ಲದೆ ಯಾವ ಕೆಲಸವೂ ಆಗುವುದಿಲ್ಲ. ಮೂರನೇದಾಗಿ ನಾವು ಮಾಡುವಂಥ ಈ ನಮ್ಮ ಉಡುಗೆ ತೊಡುಗೆಗಳು ಹೇಳಿದರೆ ಈಗ ತುಂಬ ಕಡೆಯಲ್ಲಿ, ಈಗ ನಾವು ಸ್ವಲ್ಪ ಕರ್ನಾಟಕ ಸೈಡ್ ಆ ಕಡೆ ಹೋದರೆ ಅವರು ನಾವೆಲ್ಲ ಬಿಳಿ ಬಟ್ಟೆಯಿಂದ ಅಲಂಕಾರ ಮಾಡ್ತೇವೆ. ಬಿಳಿಯ ನಾವು ಕಚ್ಚೆ ಹಾಕುವಂಥ ಬಟ್ಟೆ ಆಗಲಿ ಅದು ಬಿಳಿ ಬಟ್ಟೆಗಳಿರ್ತದೆ. ಮತ್ತು ಬ್ರಹ್ಮವಸ್ತ್ರ ಅದಕ್ಕೆ ಹೊಂದಾಣಿಕೆ ಆಗುವಂಥ ಬ್ರಹ್ಮವಸ್ತ್ರಗಳಿರ್ತದೆ. ಹಾಗೆ ನಾವು ತಲೆಗೆ ಕಟ್ಟುವಂಥ ಮುಂಡಾಸು, ಅದು ಯಾಕೆ ಹೇಳಿದರೆ ಎಷ್ಟೇ ಭಾರ ಇದ್ದರೂ ನಮ್ಮ ತಲೆಗೆ ಅದನ್ನು ಇಟ್ಟುಕೊಳ್ಳುವಂತಹ ಒಂದು ಶಕ್ತಿಗೆ ಬರಬೇಕು. ಹಾಗೆ ಹೇಳಿದರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ತಲೆ ಮೇಲೆ ಆ ದೇವರು ಕೂರಬೇಕು. ಅದಕ್ಕೆ ಬೇಕಾದಂಥ ಮುಂಡಾಸು ನಾವು ನಮ್ಮಷ್ಟಕ್ಕೆ ನಮ್ಮ ತಲೆಗೆ ನಾವೇ ಕಟ್ಟಿಕೊಳ್ಳೋದು. ಇನ್ನೊಬ್ಬನಿಗೆ ಕಟ್ಟಿಕೊಟ್ಟದನ್ನು ನಮ್ಮ ತಲೆಗೆ ಇಟ್ಟರೆ ಅದು ಆ ಕೆಲಸ ಸರಿಯಾಗೋದಿಲ್ಲ. ಯಾಕೆಂದರೆ ನಮ್ಮ ತಲೆಗೆ ಒಂದು ಹಿಡಿತ ಸಿಗಬೇಕಾದ್ರೆ ನಮ್ಮ ತಲೆಗೆ ನಾವೇ ಕಟ್ಟಿಕೊಳ್ಬೇಕು. ಅದು ಹೆಚ್ಚಾಗಿ ನಾವು ಕೆಂಪು ಬಟ್ಟೆಯಲ್ಲಿ ಕಟ್ತೇವೆ. ಯಾಕೆ ಇದೆಲ್ಲವೂ ಒಂದು ಕಾಣಲಿಕ್ಕೆ ಒಂದು ಅಲಂಕಾರವಾಗಿರಬೇಕು. ದೇವರು ಹೊರುವ ವ್ಯಕ್ತಿಯೂ ದೇವರಾಗಿ ಕಾಣಬೇಕು. ಯಾಕೆ ಹೇಳಿದರೆ ಏನೋ ತಲೆಯಲ್ಲಿ ದೇವರು ಉಂಟು, ನಾವೊಂದು ಹೀಗೆ ಒಟ್ಟಾರೆ ಕುಣಿದುಕೊಂಡು 4 ಜನ ಕಾಣುವ ಹಾಗೆ ಗೌಜಿ ಆಗಬೇಕು ಅಂತ ಹೇಳಿ ದೇವರು ಹೊತ್ತುಕೊಂಡು ಅದು ಚೆಂದಲ್ಲ.
ನಾವು ಹೇಗೆ ದೇವರ ಮೇಲೆ ಆ ದೈವಿಕ ಭಾವನೆ ದೇವರ ಮೇಲೆ ಇದೆಯೋ ಅದೇ ಭಾವನೆ ನಮ್ಮ ದೇವರು ಹೊರುವ ಬ್ರಹ್ಮವಾಹಕರ ಮೇಲೂ ಆ ಭಕ್ತ ಜನಗಳಿಗೆ ಆ ಭಾವನೆ ಬರಬೇಕು. ಒಂದದು. ಎರಡನೇದಾಗಿ ನಾವು ಮಾಡುವಂಥ ಅಲಂಕಾರ, ಈ ವಸ್ತ್ರ ಸಂಹಿತೆ, ಅದಾಗಿ ಬಿಳಿ ಬಟ್ಟೆ ಸುತ್ತಿಕೊಂಡು ಆ ಶರೀರಕ್ಕೆ ಅದು ಒಳ್ಳೆಯ ಕಾಣಲಿಕ್ಕೆ ಒಂದು ಒಳ್ಳೆಯ ಚಂದ ಅಂದವನ್ನು ತರುವ ಹಾಗೆ ಇರಬೇಕು. ಅದು ಒಳ್ಳೆ ನೀಟಾಗಿ ಶುಭ್ರ ವಸ್ತ್ರದಲ್ಲಿದ್ದರೆ ಅದು ನೀಟಾಗಿ ಕಾಣ್ತದೆ, ಅದು ಬೇಕು. ಅದಕ್ಕೆ ಸರಿಯಾಗಿ ಹೊಂದಾಣಿಕೆ ಆಗುವಂಥ ಬ್ರಹ್ಮ ವಸ್ತ್ರಗಳನ್ನು ಹಾಕಬೇಕು. ಮತ್ತು ಆಭರಣಗಳು, ಕೆಲವು ಕ್ಷೇತ್ರದಲ್ಲಿ ಆಭರಣಗಳು ಇರುವುದಿಲ್ಲ, ಆವಾಗ ಮತ್ತೆ ಅಲ್ಲಿದ್ದ ಆಭರಣಗಳನ್ನು ಹಾಕಿಕೊಂಡು ಏನೋ ನಾವು ಸುಧಾರಿಕೆ ಮಾಡ್ತೇವೆ. ಕೆಲವೊಂದು ಕ್ಷೇತ್ರಕ್ಕೆ ಪುತ್ತೂರು ಮಾಲಿಂಗೇಶ್ವರನಿಗೇನು ಆಭರಣಕ್ಕೇನು ಕಮ್ಮಿ ಆಗಿಲ್ಲ, ಅಲ್ಲಿ ಕೊಡ್ತಾರೆ, ಅದನ್ನು ನಾವು ಹಾಕಿಕೊಳ್ಳೋದು. ಆಭರಣಗಳೆಲ್ಲ ಹಾಕಿ ಆವಾಗ ಒಂದು ಬ್ರಹ್ಮವಾಹಕರು ಹೇಳಿದರೆ ಅಷ್ಟೊಂದು ಆ ಗೌರವಪೂರ್ಣವಾಗಿ ಒಳ್ಳೆ ಆ ಕಾಣಲಿಕ್ಕೂ ಚಂದವು, ಹಾಗೆ ಆ ಒಳ್ಳೆ ಗೌರವಪೂರ್ಣವಾದ ಆ ದೈವಿಕ ಭಾವನೆ ಬರ್ತದೆ. ಅದು ಬೇಕೇ ಬೇಕು. ಅದೆಲ್ಲ ಇರುವಾಗಲೂ ಹಾಗೆ ಆ ಜನಗಳೆಲ್ಲರ ದೃಷ್ಟಿ ನಮ್ಮ ಮೇಲೆ ಬಂದು ಅವರು ನಮ್ಮನ್ನು ನೋಡುವ ಹಾಗೆ ನಾವು ಸಹ ಅದೇ ಭಾವನೆಯಲ್ಲಿ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡಬೇಕು. ನಾವು ಯಾವುದೇ ರೀತಿಯ ನಮ್ಮ ಭಾವನೆಗಳು ಬದಲಾವಣೆ ಬರಬಾರ್ದು. ತಲೆಯಲ್ಲಿರೋದು ದೇವರು. ದೇವರು ನಮ್ಮ ತಲೆಯಲ್ಲಿ ಕೂತುಕೊಂಡಿರುವಾಗ ನಾವು ಯಾವುದೇ ಕೆಟ್ಟ ಭಾವನೆಗಳಾಗಲಿ, ಯಾವುದೇ ಬೇರೆ ಅನ್ಯ ಭಾವನೆಗಳು ನಮ್ಮ ಶರೀರದಲ್ಲಿ ಬರಬಾರ್ದು, ಮನಸ್ಸಿಗೆ ಬರಬಾರ್ದು. ಅದೇ ದೈವಿಕ ಭಾವನೆಯಲ್ಲಿ ನಾವು ಎಲ್ಲ ಭಕ್ತ ಜನಗಳನ್ನು ನಾವು ನೋಡುವಾಗಿರಬೇಕು. ಮೂರನೇದಾಗಿ ನಾವು ಮಾಡುವಂಥ ವೃತ್ತಿಯಲ್ಲಿ ಏನಾದರೂ ಒಂದು ಕೆಲವೊಂದು ಸಮಸ್ಯೆಗಳು ಬಂತು ಅಂತ ಹೇಳಿದರೆ ಅದನ್ನು ನಾವು ಚಾಕಚಕ್ಯತೆಯಿಂದ ಅದನ್ನು ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಹೋಗುವಂಥ ಆ ಒಂದು ಶಕ್ತಿ ನಮ್ಮ ಹತ್ರ ಬೇಕು. ಯಾವುದೇ ರೀತಿಯಲ್ಲೇ ಆಗಲಿ, ಕೆಲವು ಕಡೆ ನಾವು ನಡ್ಕೊಂಡು ಹೋಗುವಾಗ ಕೆಲವೊಂದು ಸಮಸ್ಯೆಗಳು ಬರ್ತದೆ, ಹೊಂಡ ಗುಂಡಿಗಳೆಲ್ಲ ಇರ್ತದೆ. ಕೆಲವು ಸಲ ನಾವು ಸೇವೆ ಸುತ್ತುಗಳು ಮಾಡ್ತಾ ಇರುವಾಗ ಮೇಲಿಂದ ಏನಾದರೂ ವೈರ್ಗಳು ಅಡ್ಡಗಿಡ್ಡ ಏನಾದರೂ ತಾಗಿ ಏನಾದರೂ ಆಗುವಾಗ ಅದು ಯಾವುದೇ ಬಂದರೂ ನಾವು ಧೃತಿಗೆಡಬಾರ್ದು. ನಮ್ಮ ಶರೀರಕ್ಕೆ, ನಮ್ಮ ಮನಸ್ಸಿಗೆ ಆ ಹೆದರಿಕೆ ಬರುವ ಹಾಗೆ ಆಗಬಾರ್ದು. ಬಂದರೂ ಅದನ್ನು ನಿಭಾಯಿಸಿಕೊಂಡು ಆ ಬರುವ ಸಮಸ್ಯೆಯನ್ನು ತಪ್ಪಿಸಿಕೊಂಡು ಆ ರೀತಿಯಲ್ಲಿ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಕಾಣುವವರಿಗೆ ಅದು ಗೊತ್ತಾಗದ ರೀತಿಯಲ್ಲಿ ಅದನ್ನು ಮಾಡಿಕೊಂಡು ಹೋಗುವಂಥ ಆ ಚಾಕಚಕ್ಯತೆ ನಮ್ಮಲ್ಲಿ ಬೇಕು. ಅದೆಲ್ಲ ಬರಬೇಕಾದ್ರೆ ಇವತ್ತು ದೇವರು ಹೊರಟು ನಾಳೆ ಕೈಬಿಟ್ಟು ದರ್ಶನ ಮಾಡುವವರಿಗೆ ಅದು ಬರಲಿಕ್ಕಿಲ್ಲ. ಪಾರಂಪರಿಕವಾದಂಥ ಆ ಪರಂಪರೆ ಬೇಕು. ಎರಡನೇದಾಗಿ ನಾವು ಮಾಡಿಕೊಂಡು ಅದರಲ್ಲಿ ಪಳಗಿ ಹೇಳಿದರೆ ಸಣ್ಣ ಪ್ರಾಯದಲ್ಲೇ ಇದಕ್ಕೆ ವೃತ್ತಿಯಲ್ಲಿ ಇಳಿದುಕೊಂಡು ಹಿರಿಯರಿಂದ ಕೆಲವೊಂದು ಅನುಭವಗಳನ್ನು ತಗೊಂಡು ಅದನ್ನು ಹಾಗೆಯೇ ಮುಂದುವರಿಸಿ ಉದಾಹರಣೆ ನಮ್ಮ ಸರ್ವೀಸ್ ಅಂತೇಳಿ ಗೌರ್ಮೆಂಟ್ ಇದರಲ್ಲೆಲ್ಲ ಸರ್ವೀಸ್ ಅಂತ ಹೇಳ್ತಾರೆ. ಹಾಗೆ ನಮಗೆ ತುಂಬ ಅದರಲ್ಲಿ ಅನುಭವಗಳು ಬರ್ತದೆ. ಯಾವ ರೀತಿಗಳ ಅನುಭವಗಳು ಆ ಸಮಯ ಸಂದರ್ಭಕ್ಕೆ ಬೇಕಾದ ಅನುಭವಗಳಿಂದಾಗಿ ನಮಗೆ ಆ ಸೇವೆ ಮಾಡುವಾಗ ಆ ಮನಸ್ಸಿಗೊಂದು ಧೈರ್ಯವೂ ಬರ್ತದೆ. ಹೀಗೆ ತಲೆಗಿಟ್ಟರೆ ಹೀಗೇ ನಿಲ್ಬಹುದು ಅಂತ ಹೇಳುವಂಥ ತೀರ್ಮಾನಗಳು ನಮಗೆ ಬರಬೇಕು. ಈಗ ಕೆಲವರು ನಮ್ಮೊಟ್ಟಿಗೆ ಸಹಾಯಕ್ಕೆ ಬರ್ತಾರೆ, ತಲೆಗೆ ದೇವರನ್ನು ಎತ್ತಿ ಇಡ್ತಾರೆ. ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು. ಅವರಿಗೆ ದೊಡ್ಡ ಅನುಭವ ಇರುವುದಿಲ್ಲ. ಯಾಕಂದರೆ ತುಂಬ ಈ ಜಾತ್ರೆಗಳ ಸೀಸನ್ ತುಂಬ ಕಡೆಗಳ ಕ್ಷೇತ್ರದ ಉತ್ಸವ ಆಗುವಾಗ ನಮ್ಮಲ್ಲಿ ನಮ್ಮೊಟ್ಟಿಗೆ ಬರುವ ಸಹಾಯಕರ ಅಭಾವಗಳು ಬರ್ತದೆ. ಆವಾಗ ಯಾರು ಸಿಗಲಿಲ್ಲ ಅಂತ ಹೇಳುವಾಗ ನಾವು ಅರ್ಚಕರ ಹತ್ರ ಒಂದ್ಸಲ ತಲೆಗಿಟ್ಟುಬಿಡಿ, ನಾನು ಮತ್ತೆ ಸುಧಾರಿಸಿಕೊಳ್ತೇನೆ ಹೇಳ್ತೇನೆ. ಅವರು ಇಡುವುದು ಕೆಲವು ಸಲ ಸರಿಯಾಗಿರ್ಲಿಕ್ಕಿಲ್ಲ, ಅನುಭವ ಇರಲಿಕ್ಕಿಲ್ಲ ಅವರಿಗೆ. ಒಂದು ಹೊರ ಇರ್ಬೋದು, ಒಂದು ಆಚೆ ಇರ್ಬೋದು, ಈಚೆ ಇರ್ಬೋದು. ಅದು ಏನಿದ್ರು ಅದನ್ನು ನಿಭಾಯಿಸಿಕೊಂಡು ನಮ್ಮ ತಲೆಗೆ ನಾವು ಬೇಕಾದ ನಮ್ಮ ಸ್ವಂತ ಪೊಸಿಷನ್ಗೆ ನಮ್ಮ ತಂದು ಇಡುವಂಥ, ನಮ್ಮ ಇದಕ್ಕೆ ತಲೆಯಲ್ಲಿ ಬೇಕಾದ ರೀತಿಯಲ್ಲಿ ಕೂರಿಸಿಕೊಳ್ಳುವಂಥ ಆ ಒಂದು ಚಾಕಚಕ್ಯತೆ ಬರಬೇಕು. ಅದು ಬರಬೇಕಾದ್ರೆ ಈ ಅನುಭವದಲ್ಲಿ ಬರೋದು. ಅದು ಈ ಮೊನ್ನೆ ಕಲಿತು ಬಂದವರಿಗೆ ಅದೆಲ್ಲ ಬರಲಿಕ್ಕಿಲ್ಲ. ಮತ್ತು ಎಲ್ಲದಕ್ಕೂ ಮುಂದಾಗಿ ಪಾರಂಪರೆ ಬೇಕು. ಆ ಪಾರಂಪರೆ ಇದ್ದರೆ ಆ ಹಿರಿಯರ ಅನುಗ್ರಹ ಸಿಗ್ತದೆ. ಅದು ಬರಬೇಕಾದ್ರೆ ಹಿರಿಯರಿಂದಲೇ ಆ ವೃತ್ತಿಯನ್ನು ನಾವು ಮಾಡಿಕೊಂಡು ಬರಬೇಕು. ಹಾಗೆಲ್ಲ ಇದ್ದರೆ ಆ ಬ್ರಹ್ಮವಾಹಕ ಯಾವ ರೀತಿಯಲ್ಲಿಯೂ ಯಾವುದೇ ಲೋಪಗಳು ಬರದ ರೀತಿಯಲ್ಲಿ ಆ ದೇವರ ಸೇವೆಯನ್ನು ಮಾಡಲಿಕ್ಕಾಗ್ತದೆ. ಅವನಿಗೂ ಸಹ ಆ ವೃತ್ತಿ ಮಾಡುವ ಕೆಲಸದಲ್ಲಿ ಚಂದವೂ ಇರ್ತದೆ. ಸರಿ, ಪೂರ್ವಕಾಲದಲ್ಲಿ ಮತ್ತು ಈಗಿನಲ್ಲಿ ಆಗ್ತಾ ಇರುವಂತಹ ಉತ್ಸವಾದಿಗಳಲ್ಲಿ ಆಗಿರುವಂತಹ ಬದಲಾವಣೆಗಳ ಬಗ್ಗೆ ಹೇಳುವುದಾದ್ರೆ? ಪೂರ್ವಕಾಲದಲ್ಲಿ ಹಾಗೂ ಈಗ ನಮ್ಮ ಈಗಿನ ಕಾಲದಲ್ಲಿ ಆಗುವಂಥ ಉತ್ಸವಗಳೆಲ್ಲ ಅದೇ ಥರ ನಡೀತದೆ. ಆದರೆ ಕೆಲವೊಂದು ಸುತ್ತುಗಳಲ್ಲಿ ಮಾರ್ಪಾಡುಗಳು ಬಂದಿದೆ, ಸಮಯಗಳು ಕೆಲವು ಮಾರ್ಪಾಡುಗಳಾಗಿವೆ.
ಪೂರ್ವಕಾಲದಲ್ಲಿ ಯಾವುದೇ ಸುತ್ತುಗಳಲ್ಲಿ ತಂತ್ರ ಸುತ್ತು ತಂತ್ರಿಗಳನ್ನು ಪ್ರಾರಂಭ ಒಳಗಿಂದ ಪೀಠ ಪೂಜೆ ಆಗಿ ತಂತ್ರ ಸುತ್ತುಗಳು ನಡೀತದೆ. ಅದು ಕಳೆದ ಮೇಲೆ ಉಡುಕು ಸುತ್ತು ನಡೀತದೆ. ಸಾಧಾರಣವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಆಗುವಂಥ ಉತ್ಸವಗಳದ್ದು ನಾನು ಹೇಳೋದೀಗ ಉಡುಕು ಸುತ್ತು ನಡೀತದೆ. ಅದು ಕಳೆದ ಮೇಲೆ ಚಂಡೆ ಸುತ್ತು ಆಗುತ್ತದೆ. ಅದಾದ ಮೇಲೆ ಮತ್ತೆ ವಾದ್ಯ ಸುತ್ತುಗಳು ಬೇರೆ ಯಾವುದೇ ಸೇವೆಗಳ ಸುತ್ತುಗಳಲ್ಲಿ ನಡೀತದೆ. ಚಂಡೆ ಸುತ್ತು ಈ ಉಡುಕು ಸುತ್ತು ಪೂರ್ವಕಾಲದಲ್ಲಿ ಹೇಗೆ ಹೇಳಿದರೆ 1.5 ಗಂಟೆ ಹೊತ್ತು ಉಡುಕು ಸುತ್ತು ಇರ್ತದೆ. ಸುಮಾರು ಜನ ಅದಕ್ಕೆ ಸಂಬಂಧಪಟ್ಟ ಪಕ್ಕವಾದ್ಯದವರು ತುಂಬ 4, 5, 6 ಜನಗಳು ಇದ್ದುಕೊಂಡು ಆ ಗಾಂಭೀರ್ಯತೆಯಲ್ಲಿ ಆ ಸುತ್ತು ನಡೀತದೆ. ಈ ಕಾಲದಲ್ಲಿ ಅದು ಈಗ ಖಾಲಿ 3/4 ಗಂಟೆಯಿಂದ ಮೇಲೆ ಇಲ್ಲ. ಪೂರ್ವಕಾಲದಲ್ಲಿ ಚಂಡೆ ಸುತ್ತುಗಳು 1.5-2 ಗಂಟೆಗಳು ಕಾಲ ನಡೀತಾ ಇತ್ತು. ಒಂದು ಸುತ್ತು ಆಗಬೇಕಾದ್ರೆ ಅಷ್ಟು ಹೊತ್ತು ತಗೊಳ್ತಾ ಇದ್ರು. ಇವಾಗ ಅದು ಸಹ ಇಲ್ಲ, ಅದು 1 ಗಂಟೆ 1 ಗಂಟೆ ಒಳಗೆ ನಿಲ್ಲಿಸಿದ್ದಾರೆ. ಅದೇ ರೀತಿ ಆ ಕೆಲವೊಂದು ಸೇವೆ ಸುತ್ತುಗಳಿರ್ತದೆ. ವಾದ್ಯ ಸುತ್ತಾಗಿರ್ಬೋದು ಅಥವಾ ಯಾವುದೇ ಬೇರೆ ಸುತ್ತುಗಳಾಗಿರ್ಬೋದು, ಎಲ್ಲ 1 ಗಂಟೆ 2 ಗಂಟೆ ಮಾಡ್ತಾ ಇದ್ದ ಕಾಲಗಳಿತ್ತು. ಹಲವು ವಾದ್ಯದವರು ಬಂದು ವಾದ್ಯ ಸುತ್ತುಗಳು ಮಾಡ್ತಾ ಇದ್ದವು. ಆ ಕಾಲದಲ್ಲಿ ಒಂದು ವಾದ್ಯ ಸುತ್ತಿಗೆ ಹೇಳಿದರೆ ಅವರಿಗೆ ಕೊಟ್ಟ ದಕ್ಷಿಣೆ, ದೇವರ ಕೈಯಿಂದ ಕೊಟ್ಟ ಆ ದುಡ್ಡು, ಅದು ದೇವರ ಪ್ರಸಾದ ಅಂತ ಹೇಳಿ ತಗೊಂಡು ಆ ಭಾವನೆಯಲ್ಲಿ ಬಂದು ಕೆಲಸ ಮಾಡ್ತಾಯಿದ್ರು. ಹೊಟ್ಟೆ ಬಾಡಿಗೆ ಅಷ್ಟು ಕಷ್ಟ ಇತ್ತು. ಕೆಲವು ಬ್ರಹ್ಮವಾಹಕರು ಅದು ಯಾವುದಿಲ್ಲ, ಕೊಟ್ಟದ್ದನ್ನು ದೇವರ ಪ್ರಸಾದ. ಈಗ ನಾವು ಯಾವುದಕ್ಕೂ ಹೇಳಲಿಕ್ಕಿಲ್ಲ. ಅವರು ಅಷ್ಟು ಮೇಲೆ ಈಗ ಹೊಸ ದೇವಸ್ಥಾನಗಳು ನಮಗೆ ಸಿಕ್ಕಿದೆ. ಎಷ್ಟು ಕೊಡಬೇಕು ನಿಮಗೆ ದಕ್ಷಿಣೆ ಅಂತ ಕೇಳಿದರೆ ನಾವು ಹೇಳಲಿಕ್ಕಿಲ್ಲ, ನಾವು ಹೇಳೋ ಕ್ರಮವೂ ಇಲ್ಲ. ಬಂದದಕ್ಕೆ ನಾವು ಸೇವೆ ಮಾಡಿದ್ದೇವೆ, ನಮ್ಮ ಕಾಲ ಪರಿಸ್ಥಿತಿ ನೋಡಿ ಕೊಡಿ ಅಂತೇಳಿ. ಕಾಲ ಪರಿಸ್ಥಿತಿ ನಾವು ಕೆಲವು ಸಲ ವಾಹನ ಮಾಡಿಕೊಂಡು ಹೋಗ್ತೇವೆ. ಯಾರು ವಾಹನ ಇಲ್ಲದವರು ಯಾರಿಲ್ಲ. ಮೊದಲೆಲ್ಲ ಬಸ್ಸಿನಲ್ಲಿ ಗಂಟೆಗಟ್ಟಲೆ ಕೂತು ಹೋಗೋದು, ನಾವು ನಮ್ಮ ಸ್ವಂತ ವಾಹನದಲ್ಲಿ ಹೋಗ್ತೇವೆ. ಹಾಗೆ ಕಾಲ ಪರಿಸ್ಥಿತಿ ನೋಡಿ ಕೊಡಿ ಅಂತೇಳಿ ಅಲ್ಲಿ ಅವರು ಮತ್ತು ಅವ್ರ ಕಮಿಟಿಯಲ್ಲಿ ಮಾತಾಡಿಕೊಂಡು ಅದಕ್ಕೆ ಬೇಕಾದ ನಮಗೆ ದಕ್ಷಿಣೆಯನ್ನು ಕೊಡ್ತಾರೆ. ಅಲ್ಲಿ ಏನು ಕೊಡ್ತಾರೆ ಅದು ನಮಗೆ ದೇವರ ಪ್ರಸಾದವೇ ನಾವು ಸ್ವೀಕಾರ ಮಾಡಬೇಕು. ದುಡ್ಡು ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ನಮಗೆ ಇವತ್ತು ಇಷ್ಟು ಸಿಗ್ತದೆ ಅಂತ ಹೇಳಿ ನಮ್ಮ ತಲೆಯಲ್ಲಿ ಬ್ರಹ್ಮ ಬರೆದಿದ್ರೆ ಅಷ್ಟೇ ಸಿಗ್ತದೆ. ಕಡಿಮೆ ಸಿಕ್ಕಿದ್ರೆ ಅದು ನಮ್ಮ ಕೊಟ್ಟ ದೇವರ ಪ್ರಸಾದ ತಗೊಂಡು ಬರುವುದೇ. ಜಾಸ್ತಿ ಸಿಕ್ಕಿದ್ರೆ ನಮಗೆ ಸಿಕ್ಕಿದ ಫಲ ಅದು. ಹಾಗೆ ಕೆಲವು ಕಡೆಯಲ್ಲಿ ಏನೂ ಸಿಗದೇ ಇರ್ಬೋದು. ಹಾಗೆ ಆ ಭಾವನೆಯಲ್ಲಿ ನಾವು ಕೆಲಸ ಮಾಡಬಾರ್ದು. ಒಂದು. ಎರಡನೇ ಅಂತ ಹೇಳಿದರೆ ಈ ವ್ಯತ್ಯಾಸಗಳು ಹೇಳಿದೆ ಅಲ್ಲ, ಪೂರ್ವಕಾಲದಲ್ಲಿ ಅದು ಯಾವ ಭಾವನೆಗಳಿಲ್ಲ. ಯಾಕೆ ಹೇಳಿದರೆ ಒಂದು ಹೊತ್ತು ಊಟಕ್ಕೂ ಕಷ್ಟ ಆಗ್ತದೆ. ಎಷ್ಟು ದೂರ ನಡ್ಕೊಂಡಾದರೂ ಹೋಗಿ ಆ ದೇವರ ಸೇವೆ ಭಯಭಕ್ತಿಯಲ್ಲಿ ಮಾಡಿಕೊಂಡು ಬರ್ತಾರೆ. ಅವರು ನಡ್ಕೊಂಡು ಹೋಗುವಾಗಲೂ ನಿತ್ಯ ಜಪಗಳು ಮಾಡುವಂಥ ಜನಗಳಿದ್ರು. 1 ಗಂಟೆ 2 ಗಂಟೆ ನಡಿಬೇಕು. ಆಗ ವಾಹನ ಇದ್ದರೆ ಆಯಿತು, ವಾಹನ ಇಲ್ಲ ಹೇಳಿದರೆ ವಾಹನ ಒಂದು ಕಡೆಯಿಂದ ಬಸ್ ಇಳಿದು ನಡಿಬೇಕು. ಆವಾಗ ಸುಮ್ಮನೆ ಹಾಳು ಹರಟೆ ಮಾತಾಡಿಕೊಂಡು ಹೋಗೋದಿಲ್ಲ. ಅವರು ಒಬ್ಬರೇ ಇದ್ದರೆ ಅವ್ರು ಅಷ್ಟೇ ಆ ದೇವರು ಅವರ ಇಷ್ಟ ದೇವರು ಇದ್ದರೆ ಅದರ ಜಪ ಮಾಡಿಕೊಂಡು ಧ್ಯಾನ ಮಾಡಿಕೊಂಡು ಹೋಗ್ತಾರೆ. ಯಾಕೆ ಹೋಗುವ ಕೆಲಸ ಅಂಥದ್ದು. ಈಗ ನಮಗೆ ಸ್ವಂತ ವಾಹನ ಉಂಟು. 10 ನಿಮಿಷದಲ್ಲಿ, 1/4 ಗಂಟೆಯಲ್ಲಿ, ಅರ್ಧ ಗಂಟೆ ನಾವು ಮುಟ್ತೇವೆ ಅಲ್ಲಿಗೆ. ಹೋದ ಕೂಡಲೇ ತಿಂಡಿ ಕಾಪಿ ಆಗ್ತದೆ. ಅಲ್ಲೇನಾದ್ರು ನಮ್ಮ ಪರಿಚಯದವರು ಸಿಗ್ತಾರೆ, ಮಾತಾಡ್ತೇವೆ, 4 ಒಳ್ಳೆ ಮಾತುಗಳು ಮಾತಾಡ್ತೇವೆ, ಸಮಯಕ್ಕಾಗ ಸ್ನಾನ ಮಾಡ್ತೇವೆ. ಆದರೆ ಈ ಅನುಷ್ಠಾನಗಳನ್ನು ನಾವು ಮಾಡೋದು ಎಲ್ಲಿ? ಮನೆಯಲ್ಲಿರುವಾಗ ಮಾಡಬೇಕು. ಇಲ್ಲದ್ರೆ ನಾನು ಮಾಡೋದೇನು ಅಂತೇಳಿ ನನ್ನದೊಂದು ತತ್ವ ಏನು ಅಂತ ಹೇಳಿದರೆ, ಬೇರೆಯವ್ರದ್ದು ನಾನು ಹೇಳೋದಲ್ಲ. ನನಗೆ ತಲೆಯಲ್ಲಿ ಇಟ್ಟ ಕೂಡಲೇ ನನ್ನ ನಿತ್ಯಾನುಷ್ಠಾನಗಳು ಬಾಕಿ ಆಗಿದ್ದರೆ ಅದನ್ನೆಲ್ಲ ಪುನರಾವರ್ತನೆ ಮಾಡ್ತೇನೆ. ನಾನು ತಲೆಯಲ್ಲಿ ದೇವರಿಟ್ಟ ಮೇಲೆ ಕೆಲವೊಂದು ಶ್ಲೋಕಗಳು, ಕೆಲವೊಂದು ನನ್ನ ನಿತ್ಯ ಜಪಗಳು ಎಲ್ಲ ನಾನು ಮಾಡ್ತಾ ಇರ್ತೇನೆ. ಹಾಗಿರುವಾಗ ನಮಗೆ ಅದು ಕಾಣುವಾಗ ಅವರಿಗೆ ಅದು ಗೊತ್ತಾಗೋದಿಲ್ಲ. ನಮ್ಮ ಭಾವನೆಯಲ್ಲಿ ವ್ಯತ್ಯಾಸಗಳು ಆಗೋದಿಲ್ಲ. ಅದು ದೇವರು ನಮ್ಮನ್ನು ಇಷ್ಟರಲ್ಲೂ ಚಂದಲ್ಲಿ ನಡೆಸಿಕೊಂಡು ಹೋಗ್ತಾನೆ. ಹಾಗೆಯೇ ಪೂರ್ವಕಾಲದಲ್ಲಿ ಈಗ ಇರುವ ವ್ಯತ್ಯಾಸಗಳು ಹಾಗೆ. ಈಗಿನವರಿಗೆ ಅದು ಮತ್ತೆ ಕಾರ್ಯಕ್ರಮ ಚೆಂದ ಆಗಬೇಕು ಎಲ್ಲರ ಮನಸ್ಸಿನಲ್ಲಿರ್ತದೆ. ನಾನು ಮಾಡುವಂಥ ವೃತ್ತಿ, ಆ ದೇವರ ಉತ್ಸವ ಚೆಂದ ಆಗಬೇಕು, ಎಲ್ಲರೂ ನಾನು ನೋಡಬೇಕು ಹೇಳಿ ಅವರೆಲ್ಲರೂ ಗೌರವಪೂರ್ಣವಾಗಿ ನೋಡ್ತಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಮ್ಮನ್ನು ಸಹ ನಾವು ಆ ದೃಷ್ಟಿಯಲ್ಲಿ ಆ ಕೆಲಸ ಮಾಡಬಾರ್ದು. ನನ್ನ ತಲೆಯಲ್ಲಿರೋದು ಆ ಭಗವಂತ ಕೂತ್ಕೊಂಡಿದ್ದಾನೆ ಅಂತೇಳಿ ಅವನ ಮೇಲಿನ ಪೂರ್ಣ ಮನಸ್ಸಿನಲ್ಲಿ ಪೂರ್ಣ ಭಕ್ತಿಯಲ್ಲಿ ನಾವು ಕೆಲಸ ಮಾಡಬೇಕು. ಅಂದರೆ ನಮ್ಮ ಎಲ್ಲ ಕಾರ್ಯಗಳು ಸಿದ್ಧಿ ಆಗ್ತದೆ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಈಗಿನ ನಿಮ್ಮ ಪೀಳಿಗೆಯೊಂದು ಅಥವಾ ನಿಮ್ಮ ಪರಂಪರೆಯೊಂದು, ಅದೇ ರೀತಿ ಇನ್ನು ಮುಂದಿನ ಪೀಳಿಗೆ ನಾನು ಬ್ರಹ್ಮವಾಹಕರಾಗಿರ್ಬೇಕು ಅಂತ ಬಯಸುವವರಿಗೆ ಅವರು ಯಾವ ಒಂದು ರೀತಿಯಲ್ಲಿ ಕ್ರಮಗಳನ್ನು ಅನುಸರಿಸಬೇಕಾಗ್ತದೆ? ಈಗಿನ ಪೀಳಿಗೆ ಕಲಿಯುವಂತಹ ಬ್ರಹ್ಮವಾಹಕ ವೃತ್ತಿಗೆ ಬರುವಂತಹ ಈಗಿನ ಮಕ್ಕಳು ಯಾರಿದ್ದಾರೆ ಅಥವಾ ಈಗಿನ ಪೀಳಿಗೆಯವರು ಯಾರಿದ್ದಾರೆ,
ಅವರಿಗೆ ಹೇಳ ಬಯಸುವುದೇನು ಅಂತ ಹೇಳಿದರೆ, ಒಂದನೇದಾಗಿ ನಿತ್ಯ ಜಪಾನುಷ್ಠಾನವನ್ನು ಬಿಡಬಾರ್ದು, ಅದು ಮಾಡಬೇಕು. ಯಾವುದೇ ಒತ್ತಡ ಇದ್ದರೂ ಆ ಕೆಲಸಕ್ಕೆ ಆ ಕೆಲಸಕ್ಕೆ ಹೋಗುವಾಗ ಮಾತ್ರ ಮಾಡುವುದು ಅಲ್ಲ, ನಿತ್ಯವೂ ನಾವು ಹೇಗೆ ಊಟ ಉಪಹಾರಗಳು ಮಾಡ್ತೇವೆ ಅದೇ ರೀತಿ ನಿತ್ಯವೂ ಸಂಧ್ಯಾವಂದನಾದಿಗಳಿಂದ ಹಿಡಿದು ನಮ್ಮ ನಿತ್ಯ ಜಪಾನುಷ್ಠಾನಗಳು ಹಾಗೆ ನಮ್ಮ ನಿತ್ಯ ದೇವದೇವರುಗಳ ಅನುಷ್ಠಾನಗಳನ್ನು ನಿತ್ಯವೂ ಮಾಡಬೇಕು. ಬೆಳಿಗ್ಗೆ ಆಗಲಿ ಸಾಯಂಕಾಲ ಆಗಲಿ ಮಾಡಬೇಕು. ಎಷ್ಟು ಒತ್ತಡ ಇದ್ದರೂ ಅದು ಮಾಡಬೇಕು. ಮತ್ತು ಆಹಾರ ಕ್ರಮಗಳಲ್ಲಿ ಸ್ವಲ್ಪ ಆಹಾರ ಕ್ರಮಗಳಲ್ಲೆಲ್ಲ ವ್ಯತ್ಯಾಸಗಳು ಮಾಡಬೇಕು. ಯಾಕೆ ಹೇಳಿದರೆ, ಈಗ ನಾವು ಈಗ ಬ್ರಹ್ಮವಾಹಕ ವೃತ್ತಿಗೆ ಹೋಗೋದು ತುಂಬ 2 ಗಂಟೆ ದಾರಿ ಉಂಟು. ಒಂದು ಕಡೆ ಚಾಯ್ ಕುಡಿಯುವ ಅಂತೇಳಿ ಹೋಗಿ ಹೋಟೆಲಲ್ಲಿ ನಿಲ್ಲಿಸಿ ಚಾಯ್ ಕುಡಿಯೋದು ಅದೆಲ್ಲ ಒಳ್ಳೆಯದಲ್ಲ. ಯಾಕೆ ಹೇಳಿದರೆ, ನಾವು ಹೋಗೋದು ದೇವರ ಕೆಲಸಕ್ಕೆ. ಆ ದೇವರ ಕೆಲಸಕ್ಕೆ ಮಾಡುವಾಗ ಆ ದೇವರನ್ನು ನಾವು ಮುಟ್ಟಬೇಕಾದ್ರೆ ಆ ದೇವರಷ್ಟೇ ಪರಿಶುದ್ಧವಾಗಿ ನಾವು ಬರಬೇಕು. ಆದರೆ ಅಷ್ಟು ಈ ಮಾನವೀಯ ಈ ಮನುಷ್ಯ ಕಾಲದಲ್ಲಿ ಅಷ್ಟು ಪರಿಶುದ್ಧ ಆಗಲಿಕ್ಕೆ ಕಷ್ಟ ಉಂಟು ಈಗಿನ ಈ ಕಲಿಯುಗದಲ್ಲಿ. ಆದರೂ ನಮ್ಮ ಜಪಾನುಷ್ಠಾನದಿಂದಾಗಿ ಆ ಪರಿಶುದ್ಧತೆ ಬರ್ತದೆ. ಹಾಗೆ ನಾವು ಸ್ವಲ್ಪ ಹೊರಗೆ ಆಹಾರಗಳನ್ನು ತಗೊಳ್ಳೋದು ಬಿಡಬೇಕು. ಮತ್ತು ಉಪವಾಸಗಳು, ಉಪಹಾರಗಳು, ಲಘು ಉಪಹಾರಗಳನ್ನು ತಗೊಳ್ಬೇಕು. ಹೊಟ್ಟೆ ತುಂಬ ತಿನ್ನೋದು ಅದು ಗಂಟೆಗಟ್ಟಲೆ ನಿಲ್ಲುವಾಗ ಕೆಲವೊಂದು ಶಾರೀರಿಕ ಸಮಸ್ಯೆಗಳಿಂದಾಗಿ ಅದು ಮತ್ತೆ ತೊಂದರೆ ಆಗ್ತದೆ. ಹಾಗೆ ಸಿಕ್ಕಾಪಟ್ಟೆ ತಿನ್ನೋದಾಗಲಿ, ಕಂಡದ್ದನ್ನು ತಿನ್ನೋದಾಗಲಿ, ಹೋದಲ್ಲಿ ತಿನ್ನೋದಾಗಲಿ, ಆ ಆಹಾರಗಳಲ್ಲೆಲ್ಲ ಒಂದು ನಿಯಮಿತ ಒಂದು ವ್ಯವಸ್ಥೆಗಳು ಬೇಕು. ನಾವು ಕೆಲವು ಸಲ ಕ್ಷೇತ್ರದಲ್ಲಿ ಹೋಗ್ತೇವೆ, ಆ ಕ್ಷೇತ್ರದಲ್ಲಿ ಏನೂ ತಿನ್ನಲಿಕ್ಕೆ ಸಿಗ್ತಾ ಇಲ್ಲ. ಖಾಲಿ ಒಂದು ಏನಾದರೂ ಪಾನೀಯ ಕುಡಿದು ಉತ್ಸವ ಮಾಡುವಂಥ ಕಾಲ ಇತ್ತು, ನಾವು ಮಾಡಿದ್ದೇವೆ. ಹಾಗೆ ಅಲ್ಲಿ ಸಿಗುವುದಿಲ್ಲ ಅಂತ ಗೊತ್ತಾದರೆ ನಾವು ಮನೆಯಲ್ಲಿ ಅದಕ್ಕೆ ಬೇಕಾದ ಎಷ್ಟು ಬೇಕೋ ಅಷ್ಟು ಆಹಾರ ನಾವು ಸ್ವೀಕಾರ ಮಾಡಿ ಮತ್ತೆ ಹೋಗಬೇಕು. ಆಕೆ ಅಡ್ಜಸ್ಟಾಗಿ ನಾವು ಸಮಯ ಸಂದರ್ಭಗಳನ್ನು ನೋಡಿಕೊಂಡು ತಗೊಳ್ಬೇಕು. ಅದು ಪ್ರಧಾನ. ಮತ್ತು ನಾವು ನಿತ್ಯ ಮಾಡುವಂಥ ಜಪ, ಮತ್ತು ನಾವು ಅಲ್ಲಿ ಹೋಗಿ ಆ ಕ್ಷೇತ್ರದ ಸೇವೆ ಮಾಡುವಾಗ ಯಾವ ದೇವರನ್ನು ನಾವು ಸೇವೆ ಮಾಡ್ತೇವೆ ಆ ದೇವರ ನಿತ್ಯ ಜಪಗಳ ಅದರದ್ದು ಸಂಬಂಧಪಟ್ಟ ಜಪಗಳಾಗಲಿ, ಅದರ ಸಂಬಂಧಪಟ್ಟ ಸ್ತೋತ್ರಗಳಾಗಲಿ ಅದು ನಾವು ಕೇಳಿಕೊಂಡಿದ್ದರೆ ಒಳ್ಳೆಯದು. ಅವನ ಪೂರ್ಣ ರಕ್ಷೆ ಅವನಲ್ಲಿ ಹೋಗಿ ನಾವು ಕೇಳಿಕೊಳ್ಳೋದು ಇಷ್ಟೇ, ನಿನ್ನ ಕ್ಷೇತ್ರಕ್ಕೆ ಬಂದಿದ್ದೇವೆ, ನಮ್ಮಿಂದ ಆಗೋ ಸೇವೆಯನ್ನು ಸ್ವೀಕಾರ ಮಾಡು, ಯಾವುದೇ ಕಷ್ಟ ಆಯಾಸಗಳು ಕೊಡದೆ ನಮ್ಮ ಕೈಯಿಂದ ಸೇವೆ ಸ್ವೀಕಾರ ಮಾಡು, ಇದು ಕೇಳಿಕೊಳ್ಳೇಬೇಕು. ಅವನ ಹತ್ರ ಪೂರ್ಣ ಮನಸ್ಸಿನಲ್ಲಿ ಅವನ ಮೇಲೆ ನಾವು ಭಾರ ಹಾಕಿದರೆ ಅವನ ಪೂರ್ಣ ಅನುಗ್ರಹ ಸಿಗ್ತದೆ. ಆ ಭಗವಂತಂದು ಅಲ್ಲಿಯ ಕೆಲಸಗಳು ಚಂದಲ್ಲಿ ನಡೀತದೆ. ಈ ದೈವಿಕ ಭಾವನೆ ಬೇಕು. ಅದನ್ನು ಈಗಿನ ಜನ್ರೇಷನನ್ನು ಮಾಡಿಕೊಂಡು ಬರಬೇಕು. ಬ್ರಾಹ್ಮಣ ವರ್ಗದಲ್ಲಿ ಆ ಬ್ರಹ್ಮವಾಹಕ ವೃತ್ತಿ ಮಾಡಿಕೊಂಡು ಬರುವ ಹಾಗೆ ಒಳ್ಳೆಯ ಮನೆತನದ ಒಳ್ಳೆಯ ಪರಂಪರೆ ಇರುವ ಗುರುಗಳನ್ನು ಆರಿಸಿಕೊಂಡು ಅವರ ಕೈಯಿಂದ ಕಲಿತು ಆ ಒಂದು ಅನುಷ್ಠಾನಗಳನ್ನು ಅಳವಡಿಸಿಕೊಂಡು ಮುಂದೆ ಬರಬೇಕು. ಅದು ಯಾವುದನ್ನು ಲೋಪ ಬರದ ರೀತಿಯಲ್ಲಿ ನಡೆಸಿಕೊಂಡು ಬರಬೇಕು ಅಂತೇಳಿ ಈಗಿನ ಕಲಿಯುವಂಥ ವಿದ್ಯಾರ್ಥಿಗಳಾಗಲಿ ಅಥವಾ ಈಗಿನ ಪರಂಪರೆಯ ಮಕ್ಕಳಿಗಾಗಲಿ ನಾವು ಹೇಳೋ ಮಾತು ಅಷ್ಟೇ. ಸರ್, ಇಷ್ಟು ಹೊತ್ತು ನಮ್ಮೊಟ್ಟಿಗೆ ನಮ್ಮ ಕಾರ್ಯಕ್ರಮದಲ್ಲಿದ್ದು ಬ್ರಹ್ಮವಾಹಕ ವೃತ್ತಿಯ ಬಗ್ಗೆ ನಮ್ಮೊಟ್ಟಿಗೆ ನಮ್ಮ ವೀಕ್ಷಕರಿಗೂ ತಿಳಿಸಿಕೊಟ್ರಿ. ನಾವೆಲ್ಲ ಆರಾಧನೆ ಮಾಡುವಂತಹ ಆ ಭಗವಂತನನ್ನು ಉತ್ಸವ ನಡೆಸಿಕೊಡುವವರು ನೀವು. ಹೀಗಿರುವಾಗ ಆ ಭಗವಂತನ ಅನುಗ್ರಹ ಸದಾ ನಿಮ್ಮ ಮೇಲಿರ್ಲಿ ಸರ್. ಧನ್ಯವಾದಗಳು. ನಮಸ್ಕಾರ. ನಮಗೆಲ್ಲ ಶ್ರೀ ಗೋಪಾಲಕೃಷ್ಣ ಅಡಿಗಾರನ್ನ ಜಾತ್ರೆಯ ಸಂದರ್ಭಗಳಲ್ಲಿ ಆಗಿರ್ಬೋದು, ದೇವರ ದರ್ಶನವಲಿಗಳಲ್ಲಿ ನೋಡಿ ಗೊತ್ತಿತ್ತು. ಆದರೆ ಅವರ ಬ್ರಹ್ಮವಾಹಕ ವೃತ್ತಿಯ ಅನುಭವಗಳ ಬಗ್ಗೆ ಆಗಿರ್ಬೋದು ಅಥವಾ ಅವರ ಪರಂಪರೆಯ ಬಗ್ಗೆ ಆಗಿರ್ಬೋದು ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸುವಂತಹ ಸಣ್ಣ ಪ್ರಯತ್ನ ನಮ್ಮಿಂದ. ಈ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಲ್ಲಿ ನಮ್ಮ ತೆಯ್ಯಂ ಡೈರೀಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿ ತನಕ ನೋಡ್ತಾ ಇರಿ ತೆಯ್ಯಂ ಡೈರೀಸ್ ಯೂಟ್ಯೂಬ್ ಚಾನಲ್. ನಮಸ್ಕಾರ.